ಸ್ನೇಹಿತರೆ ನಮಸ್ತೆ. ನಾವು ಇವತ್ತು ಶ್ರೀಮತಿ ಶ್ರುತಿ ಅವ್ರನ್ನ ಮಾತಾಡ್ಸಕ್ ಬಂದಿದ್ದೀವಿ. ಶ್ರುತಿ ಮೇಡಮ್ ಮೈಸೂರಿನ ಹಲವಾರು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ತುಂಬಾ ಒಂದು ಚಟುವಟಿಕೆಯಿಂದ ಪಾರ್ಟಿಸಿಪೇಟ್ ಮಾಡಿ ಸ್ಟೂಡೆಂಟ್ ಜೊತೆ ಸ್ಟೂಡೆಂಟ್ ಆಗಿ ಮಕ್ಕಳಿಗೆ ಪಾಠಗಳನ್ನ ಹೇಳ್ಕೊಡ್ತಾರಂತ ಅನುಭವಗಳನ್ನ ನಾನು ಅವ್ರ ಜೊತೆ ಸಹೋದ್ಯೋಗಿಯಾಗಿ ನೋಡಿದ್ದೀನಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಈಗ ತಾವು ನೇರವಾಗಿ ಕೆಲವು ಪ್ರಶ್ನೆಗಳನ್ನ ಕೇಳ್ಬಿಡ್ತೀನಿ. ನಮ್ಮ ಒಂದು 90s ಟೈಮಲ್ಲೆಲ್ಲ PUC ಆದ್ಮೇಲೆ ನಾವು ಎಲ್ಲ ಸಾಮಾನ್ಯ ಆಗಿನ ಕಾಲದಲ್ಲಿ BE ಇಂಜಿನಿಯರಿಂಗ್ ಹೋಗ್ತಾ ಇದ್ದಿದ್ದೆಲ್ಲ, IT ಆಗ್ತಾನೆ ಬೂಮ್ ಆಗ್ತಾ ಇದ್ದಿದ್ದು. ತಾವು ಟೀಚರ್ ಆಗ್ಬೇಕು ಅಂತ ತಮ್ಗೆ ಏನಕ್ಕೆ ಅನಿಸ್ತು? ನೀವು ಒಂದ್ ಸ್ವಲ್ಪ ಕಾಂಪಿಟೇಟಿವ್ ಆಗಿದ್ದೀರಿ, ಆಮೇಲೆ ಸ್ಟೂಡಿಯಸ್ ಆಗಿದ್ದೀರಿ, ಏನಕ್ಕೆ ತಾವು IT ಕಡೆಗೆ ಆತರ ಎಲ್ಲ ಹೋಗಿಲ್ಲ? ಯಾಕೆಂದ್ರೆ ಬೇಸಿಕಲಿ ನಾನು ಈ ಪ್ರೊಫೆಷನ್ಗೆ ಆಕ್ಸಿಡೆಂಟಲ್ ಆಗಿ ಬಂದಿದ್ದು. ನನ್ನ ಟೀಚಿಂಗ್ ಗೆ ಹೇಗ್ ಬಂದಿದ್ದು ಅಂದ್ರೆ ನಾನು ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಭಾರತೀಯ ವಿದ್ಯಾಭವನದಲ್ಲಿ. ಅಲ್ಲಿ ವರ್ಕ್ ಮಾಡ್ತಾ ಇರೋವಾಗ ನನ್ಗೆ ಕೆಲವು ಮಕ್ಕಳ ಜೊತೆಗೆ ಒಡನಾಟ, ಆ ಮಕ್ಕಳ ಜೊತೆಗೆ ಒಡನಾಟ ಹೇಗಿತ್ತು ಅಂದ್ರೆ ಈ ಮಕ್ಕಳಿಗೆ ನಮ್ಮಿಂದ ಏನಾದ್ರೂ ಒಂದ್ ಹೆಲ್ಪ್ ಆಗ್ಬೇಕು ಇದು ಅನ್ಸ್ತಿತ್ತು. ಅದಕ್ಕೆ ತಕ್ಕಂತೆ ನಮ್ಮ ವಿಜಯ ನರಸಿಂಹಂ ಹೇಳಿ ಅಲ್ಲಿ ನಮ್ ಪ್ರಿನ್ಸಿಪಲ್ ಆಗಿದ್ರು. ಅವರು ನನ್ಗೆ ಫಸ್ಟ್ ಶಿ ಗೇವ್ ಮಿ ದ ರೆಸ್ಪಾನ್ಸಿಬಿಲಿಟಿ ಆಫ್ ಹ್ಯಾಂಡ್ಲಿಂಗ್ ಇಂಗ್ಲಿಷ್ ಕ್ಲಾಸಸ್. ಸೊ ಅಲ್ಲಿಂದ ನಂದು ಟೀಚಿಂಗ್ ಅನ್ನೋದು ಸ್ಟಾರ್ಟ್ ಆಯ್ತು. ಟೀಚಿಂಗ್ ಅಂದ್ರೆ ನಾನ್ ಅನ್ಕೊಂಡಿರೋದು ಲರ್ನಿಂಗ್ ಅಂತ. ಯಾಕಂದ್ರೆ ನಾವು ಒಳ್ಳೆ ಲರ್ನರ್ಸ್ ಆದ್ರೆ ಮಾತ್ರ ಟೀಚಿಂಗ್ ಮಾಡ್ಲಿಕ್ಕೆ ಆಗೋದು ಅನ್ನೋದು ನನ್ಗೆ ಅವಾಗ ನನ್ನ ಎಕ್ಸ್ಪೀರಿಯನ್ಸ್ ಗೆ ಬಂದಿದ್ದು. ನೀವು ಸ್ಟೂಡೆಂಟ್ ಆಗಿ ಸ್ಟೂಡೆಂಟ್ ಗಳ ಜೊತೆ ಅವ್ರಿಗೆ ಗೊತ್ತಿದ್ದ ಪಾಠಗಳನ್ನ ಹಾಗಾಗಿ ನಾನು ಕಲಿಯೋದ್ರ ಜೊತೆಗೆ ಮಕ್ಕಳಿಗೂ ಕಲಿಸಿ ಇವತ್ತು ಎಲ್ಲಾರು ನನ್ನ ಪೇರೆಂಟ್ಸ್ ಆಗಿರಬಹುದು ಅಥವಾ ನನ್ಗೆ ಇಂಥ ಆಪರ್ಚುನಿಟೀಸ್ ಕೊಟ್ಟಿರುವಂತ ಹಲವಾರು ಪರ್ಸನಾಲಿಟೀಸ್ ಏನೇನಿದ್ದಾರೆ ಅವರ ಒಂದು ಬ್ಲೆಸ್ಸಿಂಗ್ಸ್ ಇಂದ ಇವತ್ತು ಗೀತಾ ಶಿಶು ಶಿಕ್ಷಣ ಸಂಘ ಈ ಸಂಸ್ಥೆನಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾನು ನೋಡಿದಾಗೆ ತಾವು ಕಿಂಡರ್ ಗಾರ್ಟನ್ ಲೆವೆಲ್ ಇಂದ ಹಿಡಿದು ಇವತ್ತು ಒಂದು ಹೈಸ್ಕೂಲ್ ಲೆವೆಲ್ಗೆ ಪ್ರಿನ್ಸಿಪಲ್ ಆಗಿ ನಾನೇ ಲೈವ್ ನೋಡ್ಕೊಂಡ್ ಬಂದಿರೋದು. ತುಂಬಾ ನಾನು ಅನ್ಸಿದ್ದು ನೀವು ತುಂಬಾ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ ಎಲ್ಲಾ ಚಟುವಟಿಕೆಯಲ್ಲಿ. ಈಗ ಏನಾಗುತ್ತೆ, ಮ್ಯಾಥಮೆಟಿಕ್ಸ್ ಟೀಚರ್ ಅಂದ್ರೆ ಅವ್ರು ಬರೀ ಮ್ಯಾಥ್ಸ್ ಪಾಠ ಮಾತ್ರ ಮಾಡ್ತಾರೆ. ಅವ್ರು ತಾವು ಒಂದು ಸಮ್ಮರ್ ಕ್ಯಾಂಪ್ಗೂ ಹೋಗ್ತೀರಾ, ಅಥವಾ ಒಂದು ಡ್ಯಾನ್ಸ್ ಕ್ಲಾಸ್ಗೂ ಹೋಗ್ತೀರಾ, ಅಥವಾ ಯಾವ್ದೋ ಒಂದು ಮ್ಯಾನೇಜ್ಮೆಂಟ್ ಇಶ್ಯೂ ಇದ್ರೆ ಅದಕ್ಕೂ ಹೋಗ್ತೀರಾ, ಅಡ್ಮಿಷನ್ ವಿಚಾರಗಳಿಗೆ ಹೋಗ್ತೀರಾ, ಫೀಸ್ ಕಲೆಕ್ಷನ್ ಅಂದ್ರೆ ಸರಿಯಾಗಿ ಕೆಲಸ ಮಾಡೋರಿಗೆ ನೀವು ಕಾಂಪಿಟೇಟ್ರೆ ಯಾವ್ದೇ ಒಂದು ಕೀ ಪೋಸ್ಟ್ ಅಲ್ಲಿ ಇರೋಂಥ ಜನಗಳಿಗೆ. ಸೊ ಈಗ ಈ ಶಾಲೆಗಳ ವಿಚಾರಕ್ಕೆ ಬಂದ್ರೆ ಮೇಡಮ್, ತಾವು CBSE ಶಾಲೆಗಳಲ್ಲೂ ವರ್ಕ್ ಮಾಡಿದೀರಾ, ಸ್ಟೇಟ್ ಸಿಲೆಬಸ್ ಅಲ್ಲೂ ವರ್ಕ್ ಮಾಡಿದೀರಾ. ಒಂದು ದೊಡ್ಡ ಕನ್ಫ್ಯೂಷನ್ ಇದೆ ಪೇರೆಂಟ್ಸ್ ಗಳಿಗೆ, CBSE ಸೇರಿಸ್ಬೇಕಾ ಸ್ಟೇಟ್ ಸಿಲೆಬಸ್ ಸೇರಿಸ್ಬೇಕಾ ಅಂತ. ಬೇಸಿಕ್ ಆಗಿ ಮಕ್ಕಳ ಮನ್ಸಿನಲ್ಲಿ ಏನಿದೆ ಅನ್ನೋದು ತಿಳ್ಕೋಬೇಕು. ಈ ಮಕ್ಕಳ ಮನ್ಸಿನಲ್ಲಿ ಏನಿದೆ ಅನ್ನೋದು ತಿಳ್ಕೊಳ್ಳೋದೇ ಒಂದ್ ದೊಡ್ಡ ಕಷ್ಟದ್ದು ಸವಾಲು, ದೊಡ್ಡ ಸವಾಲ್ ಅದು. ಯಾಕೆಂತಂದ್ರೆ ಮಕ್ಕಳಿಗೆ ಒಂದು ಮೂರ್ ವರ್ಷದಲ್ಲಿ ಅವ್ರಿಗೆ ಎಲ್ಲಿ ಇರುತ್ತೆ ಅವರ ಯೋಚನೆಗಳು ಅಂದ್ರೆ ಅಮ್ಮ ಅಷ್ಟೇ, ತಾಯಿನೇ ಇಲ್ಲ. 3ರಿಂದ 5ಕ್ಕೆ ಬರೋವಾಗ ಅವ್ರಿಗೆ ಒಂಚೂರು ಫ್ರೆಂಡ್ ಸರ್ಕಲ್ ಅಂದ್ರೆ ಅವ್ರಿಗೆ ಯಾವ ಸ್ಕೂಲು ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಅವರು ಒಂದು 8 ವರ್ಷದ ಏಜ್ಗೆ ಬಂದಾಗ ಅವರಿಗೆ ಎಲ್ಲಾ ತರಹದ ವಿಷಯಗಳು ತಿಳಿತಾ ಹೋಗುತ್ತೆ. ಪೇರೆಂಟ್ಸ್ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅತಿ ಮುಖ್ಯವಾಗಿ ನನ್ನ ಮಗುವಿಗೆ ಎಲ್ಲಿ ಶಿಕ್ಷಣ ಕೊಡಿಸ್ಬೇಕು ಅನ್ನೋದನ್ನ ಯೋಚನೆ ಮಾಡೋದ್ರಗಿಂತ ಯಾವ ತರಹದ ಶಿಕ್ಷಣವನ್ನ ಕೊಡಿಸ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕು. ಮೊರೇಲ್ಸ್, ವ್ಯಾಲ್ಯೂಸ್, ಎಥಿಕ್ಸ್, ಮತ್ತೆ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ಗೆ ಏನೇನು ಬೇಕು ಅಂತ ಫೆಸಿಲಿಟೀಸ್ ನಾವು ಕೊಡ್ತೀವಿ ಅಂತ ಹೇಳುವಂತ ಶಾಲೆಗಳು ಇದ್ರೂನುವೆ ನೀವು ಯಾವ ತರ ಮಗುವಿಗೆ ಫೆಸಿಲಿಟೇಟರ್ ಆಗಿದ್ದೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಏನಾಗತ್ತೆ ಅಂತಂದ್ರೆ ಕೆಲವು ಶಾಲೆಗಳಲ್ಲಿ ನಾವು ಎಲ್ಲಾ ಕೊಡ್ತೀವಿ, ನಮ್ ಕಡೆ ಎಲ್ಲಾ ಫೆಸಿಲಿಟೀಸ್ ಇದೆ ಅಂತ ಹೇಳ್ತಾರೆ, ಅಡ್ವರ್ಟೈಸ್ ಮಾಡ್ತಾರೆ. ಬಟ್ ನಾನ್ ಹೇಳೋದು, ಈಗ ಒಂದು ಅಡಿಗೆ ಮನೆಯಲ್ಲಿ ನನ್ ಹಸಿಮೆಣಸಿನ್ಕಾಯಿ ಇಲ್ಲ ಅಂತಂದ್ರೆ ನಾನು ಒಣಮೆಣಸಿನ್ಕಾಯಿ ಉಪಯೋಗಿಸ್ಬಿಟ್ಟು ಅಡಿಗೆ ಮಾಡ್ಬೇಕು, ಅದು ನನ್ನ ಸ್ಕಿಲ್. ಸೊ ನೀವು ಎಲ್ಲಾವನ್ನು ಕೊಟ್ಟು ಮಗು ಚೆನ್ನಾಗ್ ಮಾಡ್ತಾ ಇದೆ ಅಂದ್ರೆ ದಟ್ ಇಸ್ ನಾಟ್ ಅ ಗ್ರೇಟ್ ಥಿಂಗ್. ನಮ್ಗೆ ಹರ್ಡಲ್ಸ್ ಇರ್ಬೇಕು. ಸೊ ಮಕ್ಕಳಿಗೆ ಆದಷ್ಟು ಅವ್ರನ್ನ ಕಷ್ಟಪಡಿಸಿ ನಾ ಹೇಳಲ್ಲ, ಆದ್ರೆ ಮಕ್ಕಳಿಗೆ ಕಷ್ಟದ ಬಗ್ಗೆ ಅರಿವಿರ್ಬೇಕು, ಮೌಲ್ಯ ಗೊತ್ತಿರ್ಬೇಕು. ಸೊ ಎಲ್ಲಿ ನಿಮಗೆ ಫೆಸಿಲಿಟೀಸ್ ಕಡಿಮೆ ಇರುತ್ತೋ ಅಥವಾ ಯಾವ ಸಂಸ್ಥೆಗಳಲ್ಲಿ ನಿಮಗೆ ಇಲ್ಲಿ ಒಳ್ಳೆ ಮಾರಲ್ಸ್ ವ್ಯಾಲ್ಯೂಸ್ ಕೊಡ್ತಾ ಇದಾರೆ ಅಂತ ಅನ್ಸುತ್ತೋ ಅಂತ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಬಹುದು ಅನ್ನೋದು ನನ್ನ ಎಕ್ಸ್ಪೀರಿಯನ್ಸ್ ಇಂದ. CBSE ಅಂತ ಏನ್ ಲೆಕ್ಕ ಬರಲ್ಲ, ಆಲ್ಮೋಸ್ಟ್ ಎರಡರಲ್ಲೂ ಈಕ್ವಲ್ ಆಗಿ ಒಳ್ಳೆ ಸಿಲೆಬಸ್ ಇದೆ. ನಾನ್ ಹೇಳೋದು ಓದೋ ಮಕ್ಳು ಎಲ್ಲಿದ್ರು ಓದ್ತಾರೆ. ಆದ್ರೆ ಸ್ಟೇಟ್ CBSE ಅನ್ನೋ ಕನ್ಫ್ಯೂಷನ್ ಯಾಕೆ ಬರುತ್ತೆ ಅಂತ ಅಂದ್ರೆ
ಸ್ಟೇಟ್ ಬೋರ್ಡ್ ಅಲ್ಲಿ ಐ ಡೋಂಟ್ ವಾಂಟ್ ಟು ಟಾಕ್, ಯಾಕಂದ್ರೆ ಇವಾಗ ನಾನು ವರ್ಕ್ ಮಾಡ್ತಿರೋಂತ ಸಂಸ್ಥೆ ಇಸ್ ಆಲ್ಸೋ ಸ್ಟೇಟ್ ಬೋರ್ಡ್. CBSE ನಾನು ತುಂಬಾ ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಫ್ರೀಡಮ್ ಇದೆ ಮಕ್ಕಳಿಗೆ, ತುಂಬಾ ಫ್ರೀಡಮ್ ಇದೆ. ಅಂಡ್ ಆ ಫ್ರೀಡಮ್ ನ ಟೀಚರ್ಸ್ ಕ್ರಿಯೇಟ್ ಮಾಡುವಂತಹ ಅವಕಾಶಗಳು ಆಯಾ ಸಂಸ್ಥೆಗಳಲ್ಲಿ ಕೊಡ್ತಾರೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಸ್ವಲ್ಪ CBSE ಫ್ಲೆಕ್ಸಿಬಲ್ ಆಗಿರ್ತಾರೆ. ಬೇಸಿಕ್ ಆಗಿ ಟೀಚರ್ಸ್ ಮುಖ್ಯ. ಟೀಚರ್ಸ್ ಸಂಬಳದ ಮೇಷ್ಟ್ರಾಗಿರ್ಬಾರ್ದು. ನಮ್ ಗುರುರಾಜ್ ಕರ್ಜಿಗೆ ಅವ್ರು ಹೇಳ್ತಾರೆ, ಸೊ ಸಂಬಳಕ್ ಮೇಷ್ಟ್ರಾಗ್ ಸಂಬಳಕ್ಕೋಸ್ಕರ ಟೀಚಿಂಗ್ ಬರಬೇಡಿ. ನಾನ್ ನೋಡಿದೀನಿ ಎಷ್ಟೋ ಜನ M.Tech ಮಾಡಿರೋರು ಟೀಚಿಂಗ್ ಫೀಲ್ಡ್ ಬರ್ತಾರೆ, MBA ಮಾಡೋರು. ಏನಕ್ಕೆ ಅಂದ್ರೆ ಅವ್ರಿಗೆ ಮನೇಲಿ ಕುತ್ಕೊಳಕ್ ಆಗಲ್ಲ, ಟೈಮ್ ಪಾಸ್ ಮಕ್ಕಳು ಟೈಮ್ ಹಾಳು ಮಾಡ್ಬೇಡಿ. ಅದು ಮಕ್ಳ ಜೀವನ ಸರ್, ಮಕ್ಕಳದು ಫ್ಯೂಚರ್ ಹಾಳು ಮಾಡ್ಬಿಡ್ತಾರೆ. ಅದಾಗ್ಬಾರ್ದು. ಮನೆಯಲ್ಲಿ ಅತ್ತೆ ಮಾವನ್ ಕಾಟ ತಪ್ಪಿಸ್ಕೊಳಕ್ಕೆ ಕೆಲ್ಸಕ್ ಬರುವಂತ ಹೆಣ್ಮಕ್ಳು ನಾನ್ ನೋಡಿದೀನಿ. ಪ್ಯಾಷನ್ ಇಂದ ಬನ್ನಿ. ಪ್ಯಾಷನ್ ಯಾವಾಗ ಬರುತ್ತೆ ಅಂದ್ರೆ ನಿಮ್ಮ ಸ್ಟ್ರೆಸ್ ಲೆವೆಲ್ ನ ನೀವು ತಗೊಳ್ದೇ ಇರೋವಾಗ. ಎನಿಥಿಂಗ್ ದಟ್ ಐ ಡೂ ವಿತ್ ಪ್ಯಾಷನ್ ಡಸಂಟ್ ಮೇಕ್ ಮೀ ಸ್ಟ್ರೆಸ್ಫುಲ್. ನಮ್ ಶಾಲೆಯಲ್ಲಿ ಎಲ್ಲಾ ಟೀಚರ್ಸ್ ಕೇಳ್ತಾರೆ, ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಸೇಮ್ ಎನರ್ಜಿ ಇರುತ್ತೆ, ಯಾಕೆ ನಿಮ್ಗೆ, ಹೆಂಗೆ, ಹೌ ಇಸ್ ಇಟ್ ಅಂತ ಕೇಳ್ತಾರೆ. ನಾನು ಇದನ್ನ ಕೆಲಸ ಅಂತ ತಗೊಳಲ್ಲ. ಐ ಟೇಕ್ ಇಟ್ ಆಸ್ ಅ ಪ್ಲೆಜರ್. ನಾನು ಇದ್ರಲ್ಲಿ ನನ್ಗೆ ಖುಷಿ ಇದೆ, ನಾನು ಮಾಡುವಂತ ಕೆಲಸದಲ್ಲಿ. ಅಂದ್ರೆ ನಿಮ್ಮ ವೃತ್ತಿ ಮತ್ತು ಪ್ರವೃತ್ತಿ ಎರಡು ಒಂದೇ ಆಗಿರೋದ್ರಿಂದ ನಿಮ್ಗೆ ಇದು ಬೆಳಿಗ್ಗೆ ಬಂದಾಗ ಹೆಂಗ್ ಖುಷಿ ಆಗಿರ್ತೀರ, ಸಂಜೆ ಹೋಗುವಾಗ್ಲೂ ಅದೇ ತರ ಇರ್ತೀರ. ಈಗ ತಾವು ಟೀಚರು ಹೌದು, ತಮ್ಗೆ ಇಬ್ರು ಮಕ್ಳಿದಾರೆ ಅಂತೀವಿ, ಪೇರೆಂಟ್ ಹೌದು, ಮತ್ತೆ ಅತ್ತೆ ಮಾವನು ಇರ್ತಾರೆ. ಲೈಕ್ ಇಲ್ಲೂ ಕೂಡ ಶಾಲೆಯಲ್ಲಿ ಕೂಡ ನೀವು HM ಅಂದ್ರೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅಂದ್ರೆ ನನ್ಗೆ ಏನ್ ಕಾಣಿಸ್ತಾ ಇರೋದಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ನಾವು ನಮ್ಮ ಟೈಮ್ ನ ಹೇಗೆ ಬಳಸ್ಕೋಬೇಕು, ನಮ್ಮ ಲೈಫ್ ನ ನಾವು ಹೇಗೆ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದ್ರ ಮೇಲೆ ನಮ್ಮ ಯಶಸ್ಸು ನಿಂತಿದೆ ಅಂತ. ಈಗ ನೋಡಿ, ನೀವು ಒಬ್ಬ ಪೇರೆಂಟ್ ಆಗಿ ಒಬ್ಬ ಟೀಚರ್ ಆಗಿ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಸೊ ಪೇರೆಂಟ್ ಗಳಿಗೆ ಅವ್ರು ಎಲ್ಲೂ ವರ್ಕ್ ಮಾಡ್ತಾ ಇರಲ್ಲ, ಅವ್ರಿಗೆ ಏನ್ ಅಡ್ವೈಸ್ ಮಾಡ್ತೀರಾ? ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು? ಸರ್, ಬೇಸಿಕ್ ಆಗಿ ಮಕ್ಕಳನ್ನ ಪೇರೆಂಟ್ಸ್ ಅವ್ರನ್ನ ದೊಡ್ಡ ಪ್ರಾಬ್ಲಮ್ ಇರೋದು ಪೇರೆಂಟ್ಸ್ ಅಲ್ಲಿ, ನಾನ್ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡ್ಬಿಟ್ರೆ ಮಕ್ಕಳಿಗೆ ನಾನು ಒಳ್ಳೆ ಪೇರೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬೇಸಿಕ್ ಆಗಿ ನೀವ್ ಏನ್ ಕಲ್ಸ್ಬೇಕು ಅಂದ್ರೆ, ಕಲ್ಸೋದ್ರಗಿಂತ ಏನ್ ಪ್ರೊವೈಡ್ ಮಾಡ್ಬೇಕು ಅಂದ್ರೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು, ರೀಸೆಂಟ್ಲಿ ನಾನು ಶಂಕರ್ ಬೆಳ್ಳೂರ್ ಅಂತ ಹೇಳ್ಬಿಟ್ಟು ಅವ್ರದ್ದೊಂದು ಬ್ಲಾಗ್ ನೋಡಿದೆ ಯೂಟ್ಯೂಬ್. ಇಂಟರ್ನಲ್ ಇನ್ವೆಸ್ಟ್ಮೆಂಟ್, ಎಕ್ಸ್ಟರ್ನಲ್ ಇನ್ವೆಸ್ಟ್ಮೆಂಟ್ ಅಂತ. ಪೇರೆಂಟ್ಸ್ ಇಂಟರ್ನಲ್ ಇನ್ವೆಸ್ಟ್ಮೆಂಟ್ ಏನು? ಇಟ್ ಇಸ್ ಲವ್, ಅಫೆಕ್ಷನ್, ಕೇರಿಂಗ್, ಕಾನ್ವರ್ಸೇಷನ್, ಕ್ವಾಲಿಟಿ ಟೈಮ್. ದೀಸ್ ಆರ್ ಆಲ್ ದ ಇಂಟರ್ನಲ್. ಎಕ್ಸ್ಟರ್ನಲ್ ಇನ್ವೆಸ್ಟ್ಮೆಂಟ್ ನಮ್ ಪೋಷಕರಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ, ಎಕ್ಸ್ಟರ್ನಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಅವ್ರಿಗೆಲ್ಲಾನು ತಂದು ಕೊಡ್ತಾರೆ, ಎಲ್ಲಾ ಫೆಸಿಲಿಟಿ ಕೇಳಕ್ ಮುಂಚೆ ಎಲ್ಲ ಪ್ರೊವೈಡ್ ಆಗಿರುತ್ತೆ. ಆದ್ರೆ ಇಂಟರ್ನಲ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗೋಗಿದೆ. ಅದನ್ನ ನಮ್ಮ ಪೋಷಕರಾದಂತವ್ರು ಅದನ್ನ ಜಾಸ್ತಿ ಪ್ರೊವೈಡ್ ಮಾಡ್ಬೇಕು. ಯಾಕಂದ್ರೆ ಅದಕ್ಕೆ ದುಡ್ಡು ಕಾಸು ಏನು ಇಲ್ಲ. ಮಕ್ಕಳ ಜೊತೆಗೆ ಮಕ್ಕಳಾಗಿ, ಮಕ್ಕಳ ಒಂದು ಏಳಿಗೆಗೋಸ್ಕರ ಮಕ್ಕಳ ತರಾನೇ ಇರುವಂತಹ ಟೈಮ್ ನ ಪೇರೆಂಟ್ಸ್ ಆದವ್ರು ಕೊಡ್ಬೇಕು. ಈಗ ಇನ್ನೊಂದು ವಿಚಾರಕ್ಕೆ ಬಂದ್ರೆ ಮೇಡಮ್, ಮಕ್ಕಳು ಅಂತ ತಗೊಂಡಾಗ ಬಹುಪಾಲು ಮಕ್ಕಳಲ್ಲಿ ಮ್ಯಾಥಮೆಟಿಕ್ಸ್, ಗಣಿತನೇ ಸ್ವಲ್ಪ ಕಷ್ಟಪಡ್ತಾರೆ. ಅದ್ ಬಿಟ್ರೆ ಸೈನ್ಸ್ ಅಲ್ಲಿ ಸ್ವಲ್ಪ ಫಿಸಿಕ್ಸ್, ಅಂದ್ರೆ ಅಲ್ಲೂ ಮ್ಯಾಥ್ಸ್ ಬಂದ್ಬಿಡುತ್ತಲ್ಲ. ಏನಕ್ಕೆ ಬರೀ ಮ್ಯಾಥ್ಸೇ ಕಷ್ಟ ಆಗುತ್ತೆ ಸಾಮಾನ್ಯ ಮಕ್ಕಳಿಗೆ? ಇಂಗ್ಲಿಷ್ ಇಷ್ಟ ಆಗುತ್ತೆ. ಯಾಕೆ ಅಂದ್ರೆ ನಮ್ಮ ಮಕ್ಕಳಲ್ಲಿ ನಾವು ಬರೀ ನ್ಯೂಮರಿಸಿ ಸ್ಕಿಲ್ಸ್ ನ ಮಾತ್ರ ಹೇಳ್ಕೊಡ್ತಾ ಇದೀವಿ, ಲಾಜಿಕಲ್ ಸ್ಕಿಲ್ಸ್ ನ ಹೇಳ್ಕೊಡ್ತಾ ಇಲ್ಲ. ಅಂದ್ರೆ ಲಾಜಿಕಲ್ ಸ್ಕಿಲ್ಸ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಈ ಮೊಬೈಲ್ ಇಟ್ಕೊಂಡಿದೀನಿ, ಇದಕ್ಕೆ ನಾನು ಈ ಪೌಚ್ ನ ಹಾಕೊಂಡಿದೀನಿ, ಈ ಮೊಬೈಲ್ ಪೌಚ್ ನ ಹಾಕೊಳ್ತಾ ಇದೀನಿ, ಬ್ಯಾಕ್ ಗಾರ್ಡ್ ನ ಹಾಕೊಳ್ತಾ ಇದೀನಿ. ಲಾಜಿಕ್ ಆಗಿ ನಾನು ಯೋಚನೆ ಮಾಡಿದ್ರೆ ನಾನು ಐ ಮೆಷರ್ಮೆಂಟ್ ಅಲ್ಲಿ ಕಂಡಿಡ್ಕೋಬೇಕು, ಈ ಪೌಚ್ ಇದಕ್ಕೆ ಆಗತ್ತಾ ಇಲ್ವಾ ಅಂತ. ಅದು ಬರೋದು ಲಾಜಿಕಲ್ ಥಿಂಕಿಂಗ್ ಅಲ್ಲಿ ಮಾತ್ರನೇ. ನಾವೇನ್ ಮಾಡ್ತಾ ಇದೀವಿ, ನಮ್ಮ ಶಿಕ್ಷಣದ ಒಂದು ರೂಢಿ ಹೇಗಿದೆ ಅಂತಂದ್ರೆ, ಮಕ್ಕಳಿಗೆ ಬರೀ 5+4 = 9 ಅನ್ನೋದು ಕಲಿಸ್ತಾ ಇದೀವಿ. ಅದನ್ನ ಲಾಜಿಕ್ ಆಗಿ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೇಕು ಅನ್ನೋದನ್ನ ನಾವು ಕಲಿಸ್ತಾ ಇದೀವಿ. ಯಾವಾಗ ನಾವು ಮಕ್ಕಳಿಗೆ ಕಲಿಸೋ ರೀತಿಲಿ ಕಲಿಸಲ್ವೋ ಈ ತರದ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಎರಡನೇದು, ನಾವ್ ಯಾಕೆ ಮಕ್ಕಳು ಮ್ಯಾಥ್ಸ್ ಅಲ್ಲಿ ಕಲ್ತ್ರೆ ಮಾತ್ರ ಜಾಣ, ಸೈನ್ಸ್ ಕಲ್ತ್ರೆ ಮಾತ್ರ ಜಾಣ ಅನ್ನುವಂತಹ ಲಿಮಿಟೇಷನ್ಸ್ ನ ಯಾಕೆ ಹಾಕೊಂಡಿದೀವಿ? ದೇರ್ ಆರ್ ಚಿಲ್ಡ್ರನ್ ಹೂ ಆರ್ ಗುಡ್ ಎಟ್ ಸೋಷಿಯಲ್ ಸ್ಟಡೀಸ್, ದೇ ಆರ್ ಗುಡ್ ಎಟ್ ಇಂಗ್ಲಿಷ್. ಹೂ ನೋಸ್, the one who can speak very good English can become an anchor. ಅಲ್ಲ, ಇಲ್ಲಿ ಏನಾಗಿದೆ ಅಂದ್ರೆ, ಇವತ್ತು ಜಾಬ್ ಮಾರ್ಕೆಟ್ ಹೋದಾಗ ಎಲ್ಲ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಅಲ್ಲಿ ಹೆಚ್ಚು ಜಾಬ್ಗಳು, ಚೆನ್ನಾಗಿರೋ ಜಾಬ್ಗಳು ಸಿಗ್ತಾ ಇದಾವೆ. ನಾವು ಒಂದು ಇದ್ರಲ್ಲಿ ಮ್ಯಾಥ್ಸ್ ಚೆನ್ನಾಗಿ ಓದಿದ್ರೆ ಅವ್ನು ಇಂಜಿನಿಯರ್ ಆಗ್ಬೋದು, ಅಥವಾ ಸೈನ್ಸ್ ಎಲ್ಲ ಚೆನ್ನಾಗಿ ಓದಿದ್ರೆ ಅವನು ಡಾಕ್ಟರ್ ಆಗ್ಬೋದು. ಸ್ವಲ್ಪ ಆ ಕಡೆಗೆ ಹೆಚ್ಚು ಒಲವು ಕೊಡ್ತಾರೆ. ಅದಕ್ಕೋಸ್ಕರ ನಾನು ಐ ಆಮ್ ಟೋಟಲಿ ಅಗೇನ್ಸ್ಟ್ ಟು ದಟ್. ನನ್ ಮಗಳು ಕಾಮರ್ಸ್ ತಗೊಂಡ್ಲು. ನನ್ನ ಎಷ್ಟೊಂದ್ ಜನ ಫ್ರೆಂಡ್ಸ್ ಅಥವಾ ನನ್ನ
ಕೊಲೀಗ್ ಸರ್ಕಲ್ ನಲ್ಲಿ ಅಯ್ಯೋ ಕಾಮರ್ಸ್ ಅಂದ್ರು. ಐ ಸೆಡ್ ಕ್ಯಾಶುಯಲಿ ಎಸ್ ಶಿ ಹ್ಯಾಸ್ ಟೇಕನ್ ಕಾಮರ್ಸ್, ಶಿ ಇಸ್ ಹ್ಯಾಪಿ ವಿತ್ ವಾಟ್ ಎವರ್ ಶಿ ಇಸ್ ಡೂಯಿಂಗ್. ಯಾಕೆ ಅಂತಂದ್ರೆ ಅವಳಿಗೆ ಇನ್ನೊಂದು ಟ್ಯಾಲೆಂಟ್ ಏನಿತ್ತು ಅಂದ್ರೆ ಶಿ ಇಸ್ ಅ ವಂಡರ್ಫುಲ್ ಡಾನ್ಸರ್, ಶಿ ಇಸ್ ಅ ವಂಡರ್ಫುಲ್ ಸಿಂಗರ್. ಸೊ ನಾನು ಅಲ್ಲಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಈವನ್ ಟುಡೇ ಈಗ ರಿಷಬ್ ಶರ್ಮಾ ಸಚ್ ಅ ಬ್ಯೂಟಿಫುಲ್ ಸಿತಾರ್ ಪ್ಲೇಯರ್, ಅವ್ರಿಗೆ ಇರೋಷ್ಟು ಫಾಲೋವರ್ಸ್ ಯಾರಿಗೂ ಇಲ್ಲ. ನೀವ್ ಈ ತರ ಟ್ಯಾಲೆಂಟ್ಸ್ ಗಳನ್ನ ಹುಡುಕ್ತಾ ಹೋದ್ರೆ ಯು ಗೆಟ್ ಸೋ ಮೆನಿ ಟ್ಯಾಲೆಂಟ್ಸ್. ಅವರೆಲ್ಲ ಇಂಜಿನಿಯರ್ಸ್ ಅಲ್ಲ, ಅವರೆಲ್ಲ ಡಾಕ್ಟರ್ಸ್ ಅಲ್ಲ. ಅಂದ್ರೆ ನೀವ್ ಟ್ಯಾಲೆಂಟ್ ನ ತುಂಬಾ ಎಕ್ಸಾಕ್ಟ್ಲಿ ಮಕ್ಕಳಲ್ಲಿ ಯಾವ ಪ್ರತಿಭೆ ಇದೆ ಅದನ್ನ ನಾವು ಸ್ಟ್ರೆಂಥನ್ ಮಾಡ್ತಾ ಹೋಗ್ಬೇಕು. ದಿಸ್ ಇಸ್ ವಾಟ್ ಐ ಆಮ್ ಡೂಯಿಂಗ್ ಆಸ್ ಅ ಪೇರೆಂಟ್ ಅಂಡ್ ಐ ಟೆಲ್ ದ ಪೇರೆಂಟ್ಸ್ ಆಲ್ಸೋ ಟು ಡೂ ದ ಸೇಮ್ ಥಿಂಗ್. ರೀಸೆಂಟ್ಲಿ ಒಂದ್ ಮಗು ಓದೋದ್ ಚೆನ್ನಾಗ್ ಓದ್ತಾ ಇಲ್ಲ ಅನ್ಬಿಟ್ಟು ಸ್ಕೇಟಿಂಗ್ ಬಿಡಿಸ್ಬಿಟ್ಟಿದ್ದಾರೆ. ಎರಡು ಅವನಿಗೆ ಇಷ್ಟ ಇಲ್ಲ. ಅವನಿಗೆ ಒಂದ್ 10ನೇ ಕ್ಲಾಸ್ ವರೆಗೆ ಮಕ್ಳು ಓದ್ಲೇಬೇಕು, ಓದ್ಸೋಣ. ಆದ್ರೂನುವೆ ಆ ಮಗುಗೆ ಎಲ್ಲೋ ಓದಿದ್ದೆ ನಾನು, ನನ್ ಮಗುಗೆ ಮ್ಯಾಥ್ಸ್ ಚೆನ್ನಾಗ್ ಬರ್ಲಿಲ್ಲ ಅಂದ್ರೆ ನಾನ್ ಮ್ಯಾಥ್ಸ್ ಟ್ಯೂಷನ್ ಹಾಕಲ್ಲ, ನನ್ ಮಗು ಬ್ಯಾಡ್ಮಿಂಟನ್ ಚೆನ್ನಾಗ್ ಆಡ್ತಾ ಇದೆ ಅಂದ್ರೆ ನಾನು ನನ್ ಮಗುನ ಬ್ಯಾಡ್ಮಿಂಟನ್ ಹಾಕ್ತೀನಿ. ಯಾಕಂದ್ರೆ ನನ್ ಮಗುನಲ್ಲಿರೋ ಸ್ಟ್ರೆಂತ್ ಬ್ಯಾಡ್ಮಿಂಟನ್. ಯಾವ ಟ್ಯಾಲೆಂಟ್ ಇದೆ ಅದನ್ನ ನರ್ಚರ್ ಮಾಡಿ, ಅದನ್ನ ನರ್ಚರ್ ಮಾಡ್ಬೇಕು. ದಟ್ ಈಸ್ ರಿಯಲ್ ಪೇರೆಂಟಿಂಗ್. ನಮ್ಮ ಪೇರೆಂಟ್ಸ್ ನಲ್ಲಿ ಇರುವಂತಹ ಒಂದು ಕೆಟ್ಟ ಭಾವನೆ ಅಂದ್ರೆ ಸೈನ್ಸು ಮ್ಯಾಥ್ಸು ತಗೊಂಡ್ಬಿಟ್ರೆ ಅವ್ನ್ ಇಂಜಿನಿಯರ್ ಆಗ್ಬಿಟ್ರೆ ಅವ್ನ್ ದುಡ್ಡು. ಎಲ್ಲಾ ಪೇರೆಂಟ್ಸ್ ದುಡ್ಡು ಮಾಡುವಂತಹ ಒಂದು ಜೀವನ ಅನ್ನೋ ತರ ಮಕ್ಕಳಲ್ಲಿ ತುಂಬ್ತಾ ಇದ್ದಾರೆ. ಅದನ್ನ ನಾವು ಹೋಗಲಾಡಿಸ್ಬೇಕು. ಬೇಸಿಕ್ ಆಗಿ ಮಕ್ಕಳಿಗೆ ನಿಮ್ಮಲ್ಲಿರುವಂತಹ ಪ್ರತಿಭೆಗಳಿಗೆ ಹುಟ್ಟಿದ್ದು ಒಬ್ಬ ಮಗು ಹುಟ್ಟಿದೆ ಅಂದ್ರೆ ಅದು ವೇಸ್ಟ್ ಅಂತೂ ಅಲ್ಲ, ಅದೊಂದು ಪ್ರತಿಭೆ. ಇಟ್ ಹ್ಯಾಸ್ ಕಮ್ ಟು ದ ಅರ್ತ್. ಎಲ್ಲರಿಗೂ ಟ್ಯಾಲೆಂಟ್ ಕೊಟ್ಟಿರ್ತಾರೆ, ಅದನ್ನ ಯುಟಿಲೈಸ್ ಮಾಡ್ಕೋಬೇಕಷ್ಟೇ. ಅದು ಏನಿದೆ ಅನ್ನೋದು ಇಬ್ಬರೇ ಕಂಡುಹಿಡಿಯಕ್ಕಾಗೋದು, ಒಂದು ಪೇರೆಂಟ್ಸ್ ಇನ್ನೊಂದು ಟೀಚರ್. ಈಗ ಇನ್ನೊಂದು ಪ್ರಶ್ನೆ ಮೇಡಮ್, ಈಗ ಬಹುಪಾಲು ಮಕ್ಕಳುಗಳು ಈಗ ನಾವು ಅಬ್ಸರ್ವ್ ಮಾಡ್ತಾ ಇರೋದು ಆಫ್ಟರ್ ಕೋವಿಡ್ ಸಿಲೆಬಸ್ನೆಲ್ಲ ತುಂಬಾ ಕಡಿಮೆ ಮಾಡಿದ್ದಾರೆ. ಈಗ ಒಂದ್ ಕಡೆ ನಾವು ಅಮೆರಿಕ, ಜಪಾನು ಈ ತರ ಎಲ್ಲ ಚೈನಾ ನಮ್ಗಿಂತ ಎಷ್ಟೋ ವರ್ಷ ಮುಂದೆ ಇದಾರೆ ಅಂತಾರೆ, ಒಂದು ಆಲ್ಮೋಸ್ಟ್ 50 ವರ್ಷ ಮುಂದೆ ಇದ್ದಾರೆ. ಇಲ್ಲಿ ಪ್ರಾಕ್ಟಿಕಲ್ ಅನ್ನೋದು ಬಹಳ ಮುಖ್ಯ. ನಮ್ಮ ಶಾಲೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನಾವೇನ್ ಅನ್ಕೊಂಡಿದೀವಿ, ದೊಡ್ಡ ಬಿಲ್ಡಿಂಗ್ ಅನ್ಕೊಂಡಿದೀವಿ, ದೊಡ್ಡ ಕ್ಲಾಸ್ ರೂಮ್ ಅಂತ. ಅವ್ರಿಗೆ ಬೇಕಾಗಿರೋಂತ ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಇನ್ಸ್ಟ್ರೂಮೆಂಟ್ಗಳು, ಮತ್ತೆ ಅದ್ರ ಜೊತೆ ಪ್ರಯೋಗ ಮಾಡಕ್ಕೆ ಅವ್ರಿಗೆ ಫ್ರೀಡಮ್ ಸಿಗಬೇಕು. ನಾವೆಲ್ಲನೂ ತಂದು ಲ್ಯಾಬಲ್ಲಿ ಜೋಡಿಸ್ಕೊಂಡಿದೀವಿ ಹೊತ್ತು. ಮತ್ತೆ ಏನಾಗ್ತಾ ಇದೆ, ಕ್ಲಾಸ್ ರೂಮ್ ಅಲ್ಲಿ ಟೀಚರ್ಸು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಆಕ್ಟಿವ್ ಪಾರ್ಟಿಸಿಪೆಂಟ್. ಸ್ಟೂಡೆಂಟ್ ಪ್ಯಾಸಿವ್ ಲಿಸ್ನರ್. ಇಲ್ಲಿ ಸ್ಟೂಡೆಂಟ್ ಪಾಡಕ್ ಸ್ಟೂಡೆಂಟ್, ಟೀಚರ್ ಪಾಡಕ್ ಟೀಚರ್ ಆಗ್ತಾ ಇದ್ದಾರೆ. ಇನ್ನು ನಿಮ್ಗೆ ಏನ್ ಅನ್ಸುತ್ತೆ, ಎಷ್ಟು ಗ್ಯಾಪ್ ಇದೆ ನಮಗೂ ಮತ್ತು ಬೇರೆ ಈ ತರ ಮುಂದುವರೆದಂತ ದೇಶಗಳಿಗೆ ಕಂಪೇರ್ ಮಾಡಿದ್ರೆ? ನಿಜವಾಗ್ಲೂ ನಾವು ಆ ಲೆವೆಲ್ಗೆ ಹೋಗ್ಬೇಕು ಅಂದ್ರೆ ಇನ್ನು ಎಷ್ಟು ಡಿಫ್ರೆನ್ಸ್ ಇದೆ ನಿಮ್ ಪ್ರಕಾರ? ಸರ್, ಬೇಸಿಕ್ ಆಗಿ ಟೀಚರ್ಸ್ ಅಪ್ಗ್ರೇಡ್ ಆಗ್ಬೇಕು. ಟೀಚರ್ಸ್ ಅಪ್ಗ್ರೇಡ್ ಆಗ್ಬೇಕು, ಅಪ್ಡೇಟ್ ಆಗ್ಬೇಕು. ನಾವ್ ಅವಾಗ್ಲೇ ಈಗಿನ ಜನರೇಷನ್ ಮಕ್ಕಳಿಗೆ ಅವ್ರಿಗಿಂತ ನಾವು ತಿಳ್ಕೊಂಡಿದೀವಿ ಅನ್ನುವಂತಹ ಭಾವನೆನ ನಾವು ವ್ಯಕ್ತಪಡಿಸ್ಬೇಕು, ಮೂಡಿಸ್ಬೇಕು. ಅವಾಗ್ಲೇ ಅವ್ರು ನಮ್ಗೆ ಈಲ್ಡ್ ಆಗುತ್ತೆ. ನಾನು ಯಾವಾಗ್ಲೂ ಹೇಳ್ತೀನಿ ನಮ್ ಟೀಚರ್ಸ್ಗೆ, ಬಿಫೋರ್ ಗೋಯಿಂಗ್ ಟು ದ ಕ್ಲಾಸ್ ಯಾವ್ದೋ ಒಂದ್ ಕ್ವೆಶ್ಚನ್ ಅನ್ನ ನೀವು ಮೈಂಡ್ ಅಲ್ಲಿ ಥಿಂಕ್ ಮಾಡಿ. ಆ ಪ್ರಶ್ನೆಗೆ ಆನ್ಸರ್ ಮಕ್ಳಿಗೆ ಗೊತ್ತಿರಬಾರ್ದು. ಅಂತದೊಂದು ಕ್ವೆಶ್ಚನ್ ಅನ್ನ ಹಾಕಿ ಬೋರ್ಡ್ ಮೇಲೆ, ನಿಮ್ಮ ಕ್ಲಾಸು ಸೈಲೆಂಟ್ ಆಗಿ ಕೇಳಿಸ್ಕೊಳ್ತಾರೆ. ಮಕ್ಳು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತೀವಿ. ದೇ ಹ್ಯಾವ್ ಟು ಬಿಕಮ್ ಇನ್ಕ್ವಿಸಿಟಿವ್. ಇದ್ರ ಪ್ರಶ್ನೆಗೆ ಏನ್ ಉತ್ತರ ಅನ್ನೋದು ಅವ್ರ ಹುಳ ಅದು ಬಿಟ್ಟಂಗೆ. ಟೀಚರ್ ಅದು ಅದು ಆ ಒಂದು ಭಾವನೆನ ಮಕ್ಕಳಲ್ಲಿ ಮೂಡಿಸ್ಬೇಕು. ಇದು ಯಾವಾಗ ಸಾಧ್ಯ ಅಂದ್ರೆ ಟೀಚರ್ಸ್ ವೆಲ್ ಎಕ್ವಿಪ್ಡ್ ವಿತ್ ನಾಲೆಡ್ಜ್. ಮತ್ತೆ ಒಬ್ಬ ಇಂಜಿನಿಯರ್ಗೆ ಅವನು ಹೆಮ್ಮೆಯಿಂದ ಹೇಳ್ಕೊತಾನೆ, ಡಾಕ್ಟರ್ ಹೆಮ್ಮೆಯಿಂದ ಹೇಳ್ಕೊ, ಯಾವ ಟೀಚರು ಕೂಡ ನಾನು ಟೀಚರ್ ಅಂತ ಹೆಮ್ಮೆಯಿಂದ ಹೇಳ್ಕೊ. ಎಲ್ಲ ಹೇಳ್ತಾರೆ ಎಐಗೆ ಇವಾಗ ಸ್ಕೋಪ್ ಇದೆ, ಅದಕ್ಕೆ ಸ್ಕೋಪ್ ಇದೆ. ಸರ್, ಸ್ಕೋಪ್ ಇಸ್ ಕ್ರಿಯೇಟೆಡ್ ಬೈ ದ ಪರ್ಸನ್ ಹೂ ಡಸ್ ದ ವರ್ಕ್. ಹೌದು, ಮಾರ್ಕೆಟ್ ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡ್ಬೇಕು. ನಾವು ಟೀಚರ್ಗಳು ನಮಗ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ. ಈಗ ದೋಸೆ ಇಡ್ಲಿ ಎಲ್ಲಾನು ಮನೇಲೆ ಮಾಡ್ಕೊಳ್ತಾ ಇದ್ವಿ ಲಾಂಗ್ ಟೈಮ್. ಇವಾಗ ಕಮ್ ಅಪ್ ವಿತ್ ಬ್ಯಾಟರ್. ಅದಕ್ಕೆ ಅವನು ಪ್ರಿಸರ್ವೇಟಿವ್ಸ್ ಹಾಕ್ತಾನೋ ಏನೋ ಒಂದು ಹಾಕ್ತಾನೆ. ಬಟ್ ಹೌ ಈಸಿ ರೂಲಿಂಗ್ ದ ಮಾರ್ಕೆಟ್. ಐಡಿ ಇಡ್ಲಿ ಮಿಕ್ಸ್, ಐಡಿ ದೋಸಾ ಮಿಕ್ಸ್ ಅಂದ್ರೆ ಪೀಪಲ್ ಬೈ ಇಟ್. ದೇ ಡೋಂಟ್ ಗೋ ಫಾರ್ ಹೋಟೆಲ್ಸ್. ತರ್ತಾರೆ, ಮನೇಲೆ ಮಾಡ್ಕೋತಾರೆ, ತಿಂತಾರೆ, ಮುಗಿಸ್ತಾರೆ. ಸಿ ದಟ್ ಸ್ಮಾಲ್ ಐಡಿಯಾ ದಟ್ ಕ್ಲಿಕ್. ಬೇಸಿಕ್ ಆಗಿ ನಾವು ಮಕ್ಕಳಲ್ಲಿ ಐಡಿಯಾಸ್ ಬಗ್ಗೆ ಮಾತಾಡ್ಲಿಕ್ಕೆ ಜಾಸ್ತಿ ಅವಕಾಶಗಳನ್ನ ಕೊಡ್ತೀವಿ, ಐಡಿಯಾಗಳನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಈಗ ನಮ್ಮ ಜರ್ನಲಿಸಂ ಭಾಷೆಯಲ್ಲಿ ನಾನು ಹೇಳ್ತಾ ಇರ್ತೀನಿ, ಆಗಾಗ ರಿಪೋರ್ಟರ್ ಊರೆಲ್ಲ ತಿರುಗಾಡಿ ನ್ಯೂಸ್ ತರಬೇಕು, ಎಡಿಟರ್ ಕೂತು ಅದನ್ನ ಎಡಿಟ್ ಮಾಡ್ಬೇಕು, ಸರಿ ತಪ್ಪು ಚೆಕ್ ಮಾಡ್ಬೇಕಂದ್ರೆ. ಅಂದ್ರೆ ರಿಪೋರ್ಟರ್ ಕೂತ್ ಬಿಟ್ರೆ ಕೆಟ್ಟೋಗ್ಬಿಡ್ತಾರೆ. ರಿಪೋರ್ಟರ್ ನ್ಯೂಸ್ ರೂಮ್ ಅಲ್ಲಿ ಕೆಟ್ಟ, ಟೀಚರ್ ಸ್ಟಾಫ್ ರೂಮ್ ಅಲ್ಲಿ ಕೆಟ್ಟ ಅಂತ. ಈಗ ಟೀಚರ್ಗಳು ಸ್ಟಾಫ್ ರೂಮ್ ಅಲ್ಲಿ ಕೂತ್ಕೊಂಡ್ರೆ ನಿಜವಾಗ್ಲೂ ಒಳ್ಳೆ ವಾತಾವರಣ ಇದೆಯಾ? ಇವತ್ತು 4 ಜನ ಟೀಚರ್ಗಳು ಸ್ಟಾಫ್ ರೂಮ್ ಅಲ್ಲಿ ಕೂತ್ಕೊಂಡ್ರೆ ನಿಜವಾಗ್ಲೂ ಮಕ್ಕಳ ಬಗ್ಗೆ ಮಾತಾಡ್ತಾ ಇದಾರಾ, ಎಜುಕೇಶನ್ ಬಗ್ಗೆ ಮಾತಾಡ್ತಾರಾ,
ಅಥವಾ ಅಲ್ಲಿ ವಾತಾವರಣ ಹೇಗಿದೆ ನಿಮ್ ಪ್ರಕಾರ? ಸರ್ ಟೀಚರ್ಸ್ ಅಂತಂದ್ರೆ ನನ್ ಪ್ರಕಾರ ಅವರು ಒಂದು ಗೈಡ್ ಇದ್ದಂಗೆ. ಹಾ ಹಾ ಯಾಕೆ ಅವರೇ ಗೈಡ್ ಮಾಡ್ಬೇಕು. ನಾನು ಟಿಲ್ ಡೇಟ್ ನಾನು ಎಷ್ಟೋ ಜನ ಮಕ್ಳಿಗೆ ಪಾಠ ಮಾಡಿದೀನಿ. ಆ ಮಕ್ಕಳಲ್ಲಿ ನಾನು ಇವನ್ ದಡ್ಡ ಅಂತ ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ. ಯಾಕೆ ಅಂತಂದ್ರೆ ನಾನೊಬ್ಬ ಶಿಕ್ಷಕಿಯಾಗಿ ನಾನು ಪಾಠ ಹೇಳ್ಕೊಡುವಂತಹ ಮಗುವನ್ನ ಇವನು ದಡ್ಡ ಅಂತ ಹೇಳಿದ್ರೆ ಇಟ್ ಶೋಸ್ ಮೈ ಇನ್ಎಬಿಲಿಟಿ ಅಂಡ್ ಇನ್ಎಫಿಷಿಯನ್ಸಿ ಟು ಟೀಚ್ ದ ಚೈಲ್ಡ್. ಸೊ ಹಾಗಾಗಿ ಟೀಚರ್ಸ್ ಆದವರು ಈ ಸ್ಟಾಫ್ ರೂಮ್ ಅಲ್ಲಿ ಕುತ್ಕೊಂಡು ಗಾಸಿಪ್ ಮಾಡೋದು, ಮಕ್ಕಳ ಬಗ್ಗೆ ವಿಚಾರ ಮಾತಾಡುವಂಥದ್ದು ಅದೆಲ್ಲ ಮಾಡಬಾರ್ದು. ನಾವು ಮಕ್ಳಿಗೆ ಹೇಗ್ ಹೆಲ್ಪ್ ಮಾಡಬಹುದು ಅದನ್ನ ನಾವು ಮಾತಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಅಯ್ಯೋ ಆ ಮಗು ಎಷ್ಟು ಹೇಳ್ಕೊಟ್ರು ಬರಲ್ಲ, ಹಾಗಾದ್ರೆ ವಾಟ್ ಅದರ್ ವೇಸ್ ಹ್ಯಾವ್ ಯು ಫೌಂಡ್ ಯು ಕಮ್ ಅಪ್ ವಿತ್ ಯೋರ್ ಸೊಲ್ಯೂಷನ್ಸ್ ಫಾರ್ ದ ಚೈಲ್ಡ್? ಬೇರೆ ಬೇರೆ ಮೆಥಡ್ಗಳಿದಾವೆ, ಅದನ್ನ ನೀವು ತಗೊಂಡ್ ಬನ್ನಿ. ಆ ತರ ಮಾತಾಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ. ಈಗ ಇದೆಲ್ಲ ಸೋಷಿಯಲ್ ಮೀಡಿಯಾ ಇದೆಲ್ಲ ಬಂದಿರೋದ್ರಿಂದ ಸ್ವಲ್ಪ ರ್ಯಾಂಡಮ್ ಆಗಿ ಪ್ರಶ್ನೆಗಳು ಕೇಳ್ತಾ ಕಲರ್ಫುಲ್ ಆಗಿರ್ಲಿ ಅಂತ. ಸೋಷಿಯಲ್ ಮೀಡಿಯಾ ಇದೆಲ್ಲ ಮಕ್ಕಳು ಮನೇಲಿ ಎಲ್ಲ ನೋಡ್ತಾರೆ, ಮೊಬೈಲ್ ಅಲ್ಲಿ ನೋಡ್ತಾರೆ. ಅವ್ರು ಏನೋ ಚೆನ್ನಾಗಿರುತ್ತೆ ಒಳ್ಳೇದೇ ನೋಡ್ಬೇಕು ಅಂದ್ರೂ ಬೇಡದೇ ಇರೋದು ಬರ್ತವೆ. ಒಂದು ಟೀನೇಜ್ ಬಂದಾಗ, ಒಂದು ಪ್ಯೂಬರ್ಟಿಗೆ ಬಂದಾಗ 14-15 ವರ್ಷದ ಮಕ್ಕಳಲ್ಲಿ ಈಗ ಅವ್ರಿಗೆ ಕೆಲವು ಹೊಸ ಹೊಸ ಭಾವನೆಗಳು ಬರುತ್ತೆ. ಶಾಲೆಗಳಲ್ಲಿ ಅಲ್ಲಿ ಜೆಂಡರು ಎಲ್ಲ ಇರ್ತಾರ ಬೆರೆಯಂತ ಜಾಗ. ಇವಾಗ ಬರೀ ಪಾಠದ ಜೊತೆಗೆ ಮಕ್ಕಳನ್ನ ಇಂಥ ವಿಚಾರಗಳಿಗೆ ನಾವು ಎಜುಕೇಟ್ ಮಾಡ್ಬೇಕಾದ ಪರಿಸ್ಥಿತಿ. ಖಂಡಿತ ಮಕ್ಕಳನ್ನ ವರ್ಷಕ್ಕೆ ಒಂದ್ಸತಿನೋ 2 ಸತಿನೋ ನೀವು ಓರಿಯೆಂಟ್ ಮಾಡಬಾರ್ದು. ಪದೇ ಆಗ್ತಿರ್ಬೇಕು. ಈಗ ನೋಡಿ ಪ್ಯೂಬರ್ಟಿ ಅಂತ ಹೇಳಿದ್ರಿ, ಅರ್ಲಿ ಪ್ಯೂಬರ್ಟಿ 5ನೇ ಕ್ಲಾಸ್ 4ನೇ ಕ್ಲಾಸಿಗೆ ಹೆಣ್ಮಕ್ಳು ಮೆಚೂರ್ ಆಗ್ತಾರೆ. ಅವ್ರ ಥಾಟ್ಸ್ ಬೇರೆ ತರ ಇರುತ್ತೆ. ಅವ್ರ ಅದನ್ನ ಶೇರ್ ಮಾಡ್ಕೊಳ್ಲಿಕ್ ಆಗಲ್ಲ, ಯಾರೊಟ್ಟಿಗೂ ಶೇರ್ ಮಾಡ್ಕೊಳ್ಲಿಕ್ ಆಗಲ್ಲ. ಅವರಿಗೆ ಅಪ್ಪ ಅಮ್ಮಂದ್ರ ಜೊತೆಗೆ ಮಾಡ್ಕೊಳಕ್ ಆಗಲ್ಲ, ಫ್ರೆಂಡ್ಸ್ ಜೊತೆಗೆ. ಅವ್ರು ಏನಾಗುತ್ತೆ, ಆ ಭಾವನೆಗಳು ಅವರಲ್ಲೇ ಪೆಂಟಪ್ ಆಗಿರುತ್ತೆ. ಅದನ್ನ ಹೊರ ಹಾಕ್ಬೇಕು ಅಂದ್ರೆ ನಾವು ಕೆಲವು ಓರಿಯೆಂಟೇಶನ್ ಸೆಷನ್ಸ್ ನ ಮಾಡ್ಬೇಕು. ಇಟ್ ಕ್ಯಾನ್ ಸ್ಟಾರ್ಟ್ ಫ್ರಮ್ 7th grade. ಇದಕ್ಕೂ ಮುಂಚೆ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಫಾರ್ ದ ಪೇರೆಂಟ್ಸ್, ಆದಷ್ಟು ಬೇಕ್ಡ್ ಫುಡ್ ಐಟಮ್ಸ್ ನ ಕೊಡ್ಬೇಡಿ ಹೆಣ್ಮಕ್ಳು. ಯಾಕೆ ಅಂದ್ರೆ ಬೇಕ್ಡ್ ಫುಡ್ ಅಲ್ಲಿ ಈಸ್ಟ್ ಇರುತ್ತೆ. ಈಸ್ಟ್ ಅದೊಂದು ಕೆಟಲಿಸ್ಟ್, ಅದು ಇಟ್ ಫಾಸ್ಟನ್ಸ್ ದ ಪ್ರಾಸೆಸ್. ಸೊ ನಮ್ಮ ಹೆಣ್ಣು ಮಕ್ಕಳಲ್ಲಿ ಯಾವಾಗ ಬೇಕ್ಡ್ ಐಟಮ್ಸ್ ಜಾಸ್ತಿ ತಗೊಳ್ತಾರೋ ಇಟ್ ವಿಲ್ ಡೆಫಿನೆಟ್ಲಿ ಎಫೆಕ್ಟ್ ಆನ್ ಅವರ್ ಓವರೀಸ್. ಆ ಮಕ್ಕಳಿಗೆ ಅನ್ನೋನ್ ಏಜ್ ನಲ್ಲಿ ದೇ ಸ್ಟಾರ್ಟ್ ದ ಪ್ಯೂಬರ್ಟಿ. ಸೊ ಫುಡ್ ಇಸ್ ಅ ಬಿಗ್ ಫ್ಯಾಕ್ಟರ್ ಇನ್ ಎವ್ರಿ ಚೈಲ್ಡ್ಸ್ ಲೈಫ್. ನಾನ್ ಗಮನಿಸ್ತಾ ಇರೋ ಹಾಗೆ ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳಲ್ಲಿ ಚಂಚಲತೆ ತುಂಬಾ ಬೇಗ ಏಜ್ಗೆ ಯಾಕೆ ಅಂತ ಹೇಳಿದ್ರೆ ಬಾಡಿ ಮೆಚೂರ್ ಆಗಿ ಹೋಗುತ್ತೆ, ಮೈಂಡ್ ಮೆಚುರಿಟಿ ಇರಲ್ಲ. ಅವ್ರಿಗೆ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡಕ್ ಗೊತ್ತಿಲ್ಲ ಅಷ್ಟೇ. ಅಟ್ರಾಕ್ಷನ್, ಈ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ಬೇಕು ಅಂದ್ರೆ ಫುಡ್ ಬೇಸಿಕ್ ಫ್ಯಾಕ್ಟರ್ ವಿ ನೀಡ್ ಟು ಥಿಂಕ್ ಅಬೌಟ್. ಮತ್ತೆ ಮನೇಲಿ ಮುಕ್ತವಾಗಿ ಮಾತಾಡಬೇಕು. ಎಕ್ಸಾಕ್ಟ್ಲಿ. ಮೇನ್ ಆಗಿ ಪೇರೆಂಟ್ಸ್ ನಿನಗೆ ಪ್ರಾಬ್ಲಮ್ಸ್ ಏನಿದೆ, ನಿನ್ ಪ್ರಾಬ್ಲಮ್ಸ್ ನ ನನ್ ಜೊತೆ ಶೇರ್ ಮಾಡು, ನನ್ ಕೈಲಾದ್ರೆ ಸೊಲ್ಯೂಷನ್ ಕೊಡ್ತೀನಿ, ಇಲ್ಲಾಂದ್ರೆ ಎಕ್ಸ್ಪರ್ಟ್ಸ್ ಇರ್ತಾರೆ ಅದಕ್ಕೆ, ಅಂತವ್ರ ಜೊತೆ ಮಾತಾಡ್ಸೋದು. ಬೇಸಿಕ್ ಆಗಿ ಸರ್ ಪೇರೆಂಟ್ಸ್ ಬಯೋಲಾಜಿಕಲ್ ಪೇರೆಂಟ್ಸ್ ಆಗೋದ್ರಗಿಂತ ಸ್ಪಿರಿಚುವಲ್ ಪೇರೆಂಟ್ಸ್ ಆಗ್ಬೇಕು. ಅವಾಗ ಡೆಫಿನೆಟ್ಲಿ ಸ್ಪಿರಿಚುವಲ್ ಪೇರೆಂಟ್ಸ್ ಅಂದ್ರೆ ಏನೋ, ನೀನ್ ಹೀಗ್ ಮಾಡು ಹೀಗ್ ಮಾಡ್ಬೇಡ, ದಟ್ ಇಸ್ ನಾಟ್ ದ ಥಿಂಗ್. ಸ್ಪಿರಿಚುವಲ್ ಪೇರೆಂಟಿಂಗ್ ಅಂದ್ರೆ ಏನು, ನಿನಗೆ ಇಷ್ಟು ಅವಕಾಶಗಳಿದೆ, ಇದ್ರಲ್ಲಿ ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಕೋ, ಪುಟ್ ಯುವರ್ 100% ಎಫರ್ಟ್ಸ್ ಹಾಕು. ಯಾಕೆ ಅಂತಂದ್ರೆ ಈ ಜನ ಆಲ್ಫಾ ಕಿಡ್ಸ್ ಏನಿದೆ ಇವ್ರನ್ನ ಹ್ಯಾಂಡಲ್ ಮಾಡಕ್ಕೆ ಟೀಚರ್ಸ್ ಆಗ್ಲಿ ಪೇರೆಂಟ್ಸ್ ಆಗ್ಲಿ ದೇ ಹ್ಯಾವ್ ಟು ಅಪ್ಗ್ರೇಡ್ ಅಂಡ್ ಅಪ್ಡೇಟ್ ಟು ದ ಕೋರ್. ಆ ತರ ಆದ್ರೆ ಮಾತ್ರನೇ ಆ ಮಕ್ಕಳನ್ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ನಮಗ್ ಬರುತ್ತೆ. ಆಮೇಲೆ ಮಕ್ಕಳು ಮೋಸ್ಟ್ಲಿ ನಮ್ಮ ಎದುರು ಮಾತ್ರ ಮಕ್ಕಳ ತರ ಬಿಹೇವ್ ಮಾಡ್ತಾರೆ, ನಾವ್ ಇಲ್ದೇದಾಗ ಅವ್ರ ನಡವಳಿಕೆಗಳು. ಯಾಕೆ ಅಂತಂದ್ರೆ ನೀವ್ ಎಲ್ಲಿಂದ ಎಲ್ಲಿಗೆ ಹೋಗಿ 13 years ವೆನ್ ದೇ ಬಿಕಮ್ ಟೀನ್ಸ್, ಅವ್ರಿಗೆ ಎಲ್ಲಾ ವಿಷಯದಲ್ಲೂ ಫ್ರೆಂಡ್ಸೇ ಸರಿ, ಪೇರೆಂಟ್ಸ್ ಸರಿ ಇಲ್ಲ, ಇದೇ ಅವ್ರಿಗೆ ಥಾಟ್ ಬರುತ್ತೆ. ಬಟ್ ಆಸ್ ದೇ ಗ್ರೋ ಅಪ್, ಆಸ್ ದೇ ಕಮ್ ಅಪ್ ವಿತ್ ಸೋ ಮೆನಿ ಚಾಲೆಂಜಸ್, ಸೆಟ್ ಬ್ಯಾಕ್ಸ್ ನ ಓವರ್ಕಮ್ ಮಾಡ್ಕೊಂಡು ಬರ್ತಾರಲ್ಲ, ಅವಾಗ ದೇ ವಿಲ್ ಅಂಡರ್ಸ್ಟ್ಯಾಂಡ್, ಓ ದಿಸ್ ಇಸ್ ವಾಟ್ ಇಸ್ ದ ಟ್ರೂತ್. ಬಟ್ ಅಷ್ಟ್ರಲ್ಲಿ ಕಾಲ ಮಿಂಚ್ ಹೋಗಿರುತ್ತೆ. ಸೊ ಅದು ಆಗಕ್ ಬಿಡಬಾರ್ದು. ಈಗ ನಮ್ಮ ಎಜುಕೇಶನ್ ಸಿಸ್ಟಮ್ ಬುಕ್ಸ್ ಗಳನ್ನ ನಾನು ಅಬ್ಸರ್ವ್ ಮಾಡಿದಾಗ ನೋಡಿ, ಇಂಥ ಟಾಪಿಕ್ ಗಳು, ಬರ್ನಿಂಗ್ ಇಶ್ಯೂಗಳು, ಇಂಥ ವಿಚಾರಗಳು ಯಾವ್ದು ಕೂಡ ಬುಕ್ ಅಲ್ಲಿ ಇಲ್ಲ. ನಾನ್ ನೋಡಿದೆ 7th ಅಲ್ಲಿ ಒಂದು ರೀಪ್ರೊಡಕ್ಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ಟೆಸ್ಟಿಸ್ ಹೆಂಗ್ ವರ್ಕ್ ಆಗುತ್ತೆ, ಓವರೀಸ್ ಹೆಂಗ್ ವರ್ಕ್ ಆಗುತ್ತೆ, ಇದು ಒಂದು ಡಯಾಗ್ರಾಮ್ಗಳೇ ಹೊರತು ಅದನ್ನ ಇಟ್ಕೊಂಡು ಟೀಚರ್ಸ್ಗಳು ಮಕ್ಳಿಗೆ ಏನು ಹೇಳ್ಕೊಡಕ್ ಆಗ್ತಾ ಇಲ್ಲ. ಇನ್ನು ಕೆಲವು ಟೀಚರ್ಸ್ಗಳು ಆ ಫೋಟೋಗಳೆಲ್ಲ ನೋಡ್ಬಿಟ್ಟು ಆ ಚಾಪ್ಟರ್ನೇ ಸ್ಕಿಪ್ ಮಾಡೋಂತ ಪರಿಸ್ಥಿತಿ. ಈ ನಮ್ಮ ಸಿಲೆಬಸ್ ಮಾಡ್ತಾರಲ್ಲ, ಇವ್ರ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಸರ್? ಏನಾಗತ್ತೆ ಅಂದ್ರೆ, ನಾನು ಬಯಾಲಜಿ ಟೀಚರ್, ನಾನು ರೀಸೆಂಟ್ಲಿ 10th standard ಗೆ ರಿಪ್ರೊಡಕ್ಷನ್ ಬಗ್ಗೆನೇ ಚಾಪ್ಟರ್ ಮಾಡಿ. ಈಗ ಇನ್ನೊಂದು ಹೇಳ್ತೀನಿ, ಈ ರಿಪ್ರೊಡಕ್ಷನ್ ಪಾಠ ಮಾಡುವಾಗ PUC ಅಲ್ಲಿ ಯಾರೋ ಕೊನೆ ಬೆಂಚ್ ಅಲ್ಲಿ ಇಬ್ರು ಹುಡುಗರು ನಗಾಡ್ಬಿಟ್ರಂತೆ.
ಅಷ್ಟ್ ನಗಾಡಿದ್ಕೆ ಮೇಡಮ್ಗೆ ಪಾಠ ಮಾಡಕ್ ಆಗಿಲ್ಲ, ಕ್ಲಾಸ್ ಸಸ್ಪೆಂಡ್. ಅಂದ್ರೆ ಟೀಚರ್ಸ್ ಗಳು ಮೆಚೂರ್ಡ್ ಇಲ್ಲ, ಮಕ್ಕಳು ಮೆಚೂರ್ಡ್. ಬೇಸಿಕ್ ಆಗಿ ಯು ಆರ್ ಡೆಲಿವರಿಂಗ್ ಅ ಕಂಟೆಂಟ್. ದಟ್ ಕಂಟೆಂಟ್ ಇಸ್ ಸಮ್ ನಾಲೆಡ್ಜ್ ದಟ್ ಇಸ್ ಅಕ್ವೈರ್ಡ್ ಬೈ ದ ಚಿಲ್ಡ್ರನ್. ಅಷ್ಟ್ರನ್ನ ಮಾತ್ರ ಗಮನದಲ್ಲಿ ಇಟ್ಕೋಬೇಕು. ನೀವು ಇದ್ರಿಗಿಂತ ಬಿಯಾಂಡ್ ಹೋಯ್ತು ಅಂದ್ರೆ, ಆಸ್ ಯು ಸೆಡ್, ಟೀಚರ್ಗೂ ಮುಜುಗರ ಆಯ್ತು, ಮಕ್ಳಿಗೂ. ನಮ್ಮ ಮಕ್ಕಳು ಅಂತ ಹೇಳ್ಕೊಟ್ರೆ ಅದು ತಪ್ಪಾಗಲ್ಲ. ಯಾಕೆ ಅಂತ ಯು ಆರ್ ಎಜುಕೇಟಿಂಗ್ ದ ಚಿಲ್ಡ್ರನ್. ಪಾಠಗಳು ಏನಕ್ಕೆ ನಾವು ಮಾಡ್ತೀವಿ ಅಂದ್ರೆ, ರಿಪ್ರೊಡಕ್ಷನ್ ಅಲ್ಲಿ ಬೇಕಾದಷ್ಟು ವೇರಿಯಸ್ ವೇ ದೇ ಆರ್ ಗೆಟಿಂಗ್ ಎಜುಕೇಟೆಡ್. ದೇ ವಿಲ್ ಬಿ ಲರ್ನಿಂಗ್ ಅಬೌಟ್ ಕಾಂಟ್ರಾಸೆಪ್ಟಿವ್ಸ್, ದೇ ವಿಲ್ ಬಿ ಲರ್ನಿಂಗ್ ಅಬೌಟ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, STD, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಇದ್ರ ಬಗ್ಗೆ ಎಲ್ಲ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಮಕ್ಕಳಿಗೆ. ಹಿಂಗ್ ಮಾಡಬೇಡಿ. ನಮ್ಮ ಮಕ್ಕಳು ಅನ್ಕೊಂಡು ನಾನು ಬೇರೆಯವ್ರ ಮಕ್ಕಳಿಗೆ ಹೇಳ್ಕೊಟ್ರೆ ನನ್ನ ಮಗಳಿಗೆ ಎಕ್ಸಾಕ್ಟ್ಲಿ ಅದನ್ನ ನಾವು ತಲೆಯಲ್ಲಿ ಇಟ್ಕೊಂಡ್ ಮಾಡ್ಬೇಕು. ಕಂಟೆಂಟ್ ಅಷ್ಟೇನೆ, ಕಂಟೆಂಟ್ ಡೆಲಿವರ್ ಮಾಡ್ತಾ ಇದೀವಿ, ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವ್ ಈ ಪಾಠವನ್ನ ಮಾಡ್ತಾ ಇದೀವಿ ಅನ್ನೋದು ಮಾತ್ರ ತಲೆಯಲ್ಲಿ ಇರ್ಬೇಕು. ಟೀಚರ್ಸ್ ಆದವರೇ ನಮ್ಗೆ ಮುಜುಗರ ಆಗತ್ತೆ. ಅದು ಐ ಡೋಂಟ್ ಥಿಂಕ್ ಸೊ ದಟ್ ಖಂಡಿತ ಯು ಕ್ಯಾನ್ ಕಮ್ ಅಂಡ್ ಅಬ್ಸರ್ವ್ ಮೈ ಕ್ಲಾಸಸ್. ಈಗ ಮೈಸೂರಲ್ಲೇ ಮೇಡಮ್, ಈಗ ಲಾಸ್ಟ್ ಮಂತ್ ಒಂದು 390 ಕೋಟಿ ರೂಪಾಯಿದು ಡ್ರಗ್ಸ್ ಎಲ್ಲ ಸೀಸ್ ಮಾಡಿದ್ದಾರೆ. ಇದು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಸಂದೇಶ್ ಕುಮಾರ್ ಅವರೇ ಅದರದ್ದು ಮುಖ್ಯ ಇದು ತಗೊಂಡಿತ್ತು. ಈಗ ಯಾವ್ದೋ ಒಂದು ಸರ್ವೆ ಮಾಡಿದ್ರು, ಒಂದು 1,000 ಜನ ಸ್ಟೂಡೆಂಟ್ಸ್ ಏನೋ ತಗೊಂಡು ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಡ್ರಗ್ ಅಡಿಕ್ಷನ್ ಆಗಿರೋದು ಫೈಂಡ್ ಔಟ್ ಆಗಿದೆ ಅಂತ ಬ್ಲಡ್ ಅಲ್ಲಿ. ಈ ಶಾಲೆಗಳು ಹೈಸ್ಕೂಲ್ ಲೆವೆಲ್ ಅಲ್ಲಿ ಹೇಗಿದೆ ಮೇಡಮ್ ಪರಿಸ್ಥಿತಿ? ಎಕ್ಸ್ಪೋಜರ್ ಸರ್ ಅಲ್ಲ ಪರಿಸ್ಥಿತಿಗೆ ಆಲ್ರೆಡಿ. ಖಂಡಿತ ನಾನು ಐ ಡೋಂಟ್ ವಾಂಟ್ ಟು ಟೇಕ್ ಸಮ್ ಆಫ್ ದ ನೇಮ್ಸ್, ಬಟ್ ಆಗಿದೆ ಇದು. ಯಾಕೆ ಆಗ್ತಾ ಇದೆ ಅಂದ್ರೆ, ಮಕ್ಕಳಿಗೆ ಅಷ್ಟ ಏನಂತ ಹೇಳ್ತಾರೆ, ಪೇರೆಂಟಿಂಗ್ ಇಲ್ಲ, ಪೇರೆಂಟಿಂಗ್ ಕೇರ್ ಇಲ್ಲ. ಎಷ್ಟೋ ಜನ ಮಕ್ಕಳು ಸ್ಕೂಲ್ ಬಿಟ್ಟ ಮೇಲೆ ಎಲ್ಲೋ ಪಾರ್ಕ್ ಹೋಗಿ ಕೂತ್ಕೊಳತ್ವೆ, ಪಾರ್ಕ್ ಅಲ್ಲಿ ಹೊಡೆದಾಟ ಬಡದಾಟಗಳಾಗುವಂಥದ್ದು, ಈ ತರದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ, ಹೇಳಿದ್ನಲ್ಲ, ಬಯೋಲಾಜಿಕಲ್ ಪೇರೆಂಟಿಂಗ್ ಎಲ್ಲ ಅವ್ರಿಗೆ ಫೆಸಿಲಿಟೀಸ್ ಕೊಡ್ತಾರಷ್ಟೇ. ಫೆಸಿಲಿಟೀಸ್ ಕೊಡೋದಲ್ಲ ಮುಖ್ಯ. ಮಗು ಏನ್ ಮಾಡ್ತಾ ಇದೆ, ಈ ಟೈಮಲ್ಲಿ ಮಗು ಎಲ್ಲಿದೆ, ನನ್ ಹುಡ್ಗ ಎಲ್ಲಿದೆ, ನನ್ ಮಗಳಿದೆ ತಿಳ್ಕೋಬೇಕು. ಇದನ್ನ ತಿಳ್ಕೊಂಡ್ರೆ ಮಾತ್ರ ಈ ತರದ ಪ್ರಾಬ್ಲಮ್ಸ್ ನೆಲ್ಲ ನಾವು ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ. ಮತ್ತೆ ಬಿಹೇವಿಯರಲ್ ಚೇಂಜಸ್, ಮಕ್ಕಳು ಈಗ ನೀವು ಡ್ರಗ್ಸ್ ಅಂತೆಲ್ಲ ಹೇಳಿದ್ರಿ, ಅದು ಎಂತೆಂತ ಪರಿಣಾಮ ಇರುತ್ತೆ ಬಾಡಿ ಮೇಲೆ ಅಂದ್ರೆ, ಮಕ್ಕಳು ಅಗ್ರೆಸಿವ್ ಆಗ್ತಾರೆ, ಮಕ್ಕಳು ತುಂಬಾ ಡಿಸ್ಟ್ರಾಕ್ಟೆಡ್ ಆಗ್ತಾರೆ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕು ಪೇರೆಂಟ್ಸ್ ಆದವರು. ಅದನ್ನ ಯಾವಾಗ ಮಾಡಲ್ಲ, ಐ ಥಿಂಕ್ ದೇ ವಿಲ್ ಎಂಡ್ ಅಪ್ ವಿತ್ ಆಲ್ ದಿಸ್ ಪ್ರಾಬ್ಲಮ್. ಈಗ ಇದೊಂದು ಸೂಕ್ಷ್ಮವಾಗಿ, ಈಗ ನಾವು ಶಾಲೆಗಳಿಗೆ ಸೇರಿಸುವಾಗ ತುಂಬಾ ಇನ್ಫ್ರಾಸ್ಟ್ರಕ್ಚರ್ ಇರುವಂತ ಶಾಲೆಗಳಿಗೆ ಸೇರಿಸ್ತೀವಿ. ದೊಡ್ಡ ದೊಡ್ಡ ಶಾಲೆಗಳು, ಅಲ್ಲಿ ವಾಶ್ರೂಮೇ ಅಷ್ಟು ನೀಟಾಗಿರುತ್ತೆ, ಪ್ರಿನ್ಸಿಪಲ್ ಚೇಂಬರ್ ತರನೇ ಇರುತ್ತೆ, ಅಷ್ಟು ನೀಟಾಗಿರುತ್ತೆ. ಇದು ಒಂದು ಚೆನ್ನಾಗಿರೋ ಶಾಲೆಗೆ ಸೇರಿಸಿದ್ರೆ ಚೆನ್ನಾಗಿರೋ ಎಜುಕೇಶನ್ ಸಿಗುತ್ತೆ, ಇದು ಸ್ಟ್ರೈಟ್. ಇನ್ನು ಕೆಲವರು, ನಾವು ಇವತ್ತು ಮೋದಿ ಅವರಿಂದ ಹಿಡಿದು ಸಿದ್ದರಾಮಯ್ಯ ಅವರವರೆಗೂ ಯಾರೇ ಭಾಷಣ ಮಾಡಿದ್ರು ಮಾತಾಡಿದ್ರು, ಅವ್ರ ಚೈಲ್ಡ್ಹುಡ್ ಅಲ್ಲಿ ಎಲ್ಲ ಕೊರತೆಗಳಿದ್ದಕ್ಕೆ ನಾವು ಮೇಲ್ ಬಂದಿದ್ದು, ಅದೇ ಪಾಠಗಳು ಅಂತ ಹೇಳ್ತಾರೆ. ನಿಮ್ ಪ್ರಕಾರ ಆದ್ರೆ ನಾವೀಗ ಫೆಸಿಲಿಟಿ ಇರೋ ಸ್ಕೂಲ್ಗೆ ಸೇರಿಸ್ಬೇಕಾ, ಫೆಸಿಲಿಟಿನ ಕೊಡದೇ ಇರಾಗೆ ಅವ್ರಿಗೆ ಲೀಡರ್ಗಳಾಗಿ ಮಾಡ್ಬೇಕಾ? ಇಲ್ಲ, ಫೆಸಿಲಿಟೀಸ್ ನ ಕೊಡ್ಬೇಕು ಅಂತಲೂ ನಾನು ಹೇಳಲ್ಲ, ಕೊಡಬಾರ್ದು ಅಂತಲೂ ನಾನು ಹೇಳಲ್ಲ. ಆ ಫೆಸಿಲಿಟಿನ ಪಡ್ಕೊಂಡು ಮಗುಗೆ ಎಷ್ಟು ಲಾಭ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಬೇಕು. ನಮ್ ಯೋಗ್ಯತೆ ಮೀರಿ ಏನು ಕೊಡಬಾರ್ದು. ಎಸ್, ದಟ್ಸ್ ವಾಟ್. ನಾನು ಒಬ್ಬ ಆಟೋ ಡ್ರೈವರ್ ಅಂದ್ರೆ ನನ್ನ ಲೆವೆಲ್ಗೆ ಮಗ ಬೆಳಿಬೇಕು. ಖಂಡಿತ ಇಲ್ಲ, ನೀವು ಆಟೋ ಡ್ರೈವರ್ ಅವನಿಗೆ ನಮ್ಮ ಮನೆ ಪರಿಸ್ಥಿತಿನ ಅರ್ಥ ಮಾಡಿಸಿ, ನಮ್ ಪರಿಸ್ಥಿತಿ ಇಷ್ಟು, ನೀನು ಈ ಲೆವೆಲ್ ಅಲ್ಲೇ. ನಾನು ನಿಂಗೆ ಇಷ್ಟು ಫೆಸಿಲಿಟೀಸ್ ಕೊಡ್ತಾ ಇದ್ದೀನಿ, ವೈ ಡೋಂಟ್ ಟು ಕಮ್ ಅಪ್, ನೀನ್ ಈ ಫೆಸಿಲಿಟೀಸ್ ನೆಲ್ಲ ಯೂಸ್ ಮಾಡ್ಕೊಂಡು ಜೀವನದಲ್ಲಿ ಮುಂದೆ ಬಾ ಅನ್ನುವಂತಹ ಸದಾವಕಾಶ ನಾನು ನಿಂಗೆ ಕೊಡ್ತಾ ಇದ್ದೀನಿ. ಇದನ್ನ ಯುಟಿಲೈಸ್ ಮಾಡ್ಕೊಳ್ಳೋದು. ಸಾಲ ಮಾಡಿ ದೊಡ್ಡ ದೊಡ್ಡ ಶಾಲೆಗೆ ಸೇರ್ಸಾಗ ಮಾಡಿದ್ದಾರೆ ಸರ್, ಅಗತ್ಯ ಇಲ್ಲ, ಅಗತ್ಯ ಇಲ್ಲ ಖಂಡಿತ. ಈಗ ಯಾಕೆ ಅಂತ ಹೇಳ್ತೀನಿ ಕೇಳಿ. ನೀವು ತುಂಬಾ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಪೇರೆಂಟಿಂಗ್. ನೀವು ಒಂದು ಗವರ್ಮೆಂಟ್ ಶಾಲೆಗೆ ಹಾಕಿದ್ರು ನೀವು ಪೇರೆಂಟಿಂಗ್ ಚೆನ್ನಾಗಿ ಮಾಡಿದ್ರೆ, ಆ ಮಗು ಗವರ್ಮೆಂಟ್ ಶಾಲೆಯಲ್ಲಿ ಇದ್ರು ಯಾವತ್ತೋ ಒಂದ್ ದಿವಸ ಅದ್ ಅಚೀವ್ ಮಾಡುತ್ತೆ ಖಂಡಿತ. ಯಾಕೆಂದ್ರೆ ದಟ್ ಹ್ಯಾಪನ್ಸ್ ಓನ್ಲಿ ಬಿಕಾಸ್ ಆಫ್ ಪೇರೆಂಟಿಂಗ್. ಪೇರೆಂಟ್ಸ್ ಆದವ್ರು ಮೋಟಿವೇಟ್ ಮಾಡ್ಬೇಕು, ಪೇರೆಂಟ್ಸ್ ಆದವರು ಇನ್ಸ್ಪೈರ್ ಮಾಡ್ಬೇಕು, ಹಲವಾರು ವಿಷಯಗಳ ಬಗ್ಗೆ ತಿಳ್ಕೊಂಡು ಮಗು ಹೇಳ್ಕೊಡ್ಬೇಕು, ಅಥವಾ ಮಗು ಏನ್ ತಿಳ್ಕೊಂಡಿದೆ ಅನ್ನೋದನ್ನ ತಂದೆ ತಾಯಿ ಅದು ತಿಳ್ಕೋಬೇಕು. ಬೇಸಿಕ್ ಆಗಿ ಪೇರೆಂಟಿಂಗ್ ಎರಡೇ, ಒಂದು ಪೇರೆಂಟ್, ಇನ್ನೊಂದು ಟೀಚರ್. ಇವರಿಬ್ರು ಅಪ್ಡೇಟ್ ಆಗ್ಬೇಕು, ಅಪ್ಗ್ರೇಡ್ ಆಗ್ಬೇಕು. ಅದಾಗೋದಕ್ಕೆ ಇಟ್ ಟೇಕ್ಸ್ ಟೈಮ್. ಬೇಸಿಕಲಿ ಅವ್ರಿಗೆ ಒಳಗಡೆ ಇರ್ಬೇಕು ಮನ್ಸಿನಲ್ಲಿ, ನಾನ್ ಅಪ್ಡೇಟ್ ಆಗ್ಬೇಕು, ನಾನ್ ಅಪ್ಗ್ರೇಡ್ ಆಗ್ಬೇಕು ಅನ್ನೋದು ಅವ್ರಿಗೆ ಬರ್ಬೇಕು. ಅವಾಗ ನಮ್ಮ B.Ed ಕೋರ್ಸ್ಗಳೆಲ್ಲ ಇದಾವಲ್ಲ, ನಿಜವಾಗ್ಲೂ ಒಬ್ಬ ಒಳ್ಳೆ ಟೀಚರ್. ಸರ್, ನೀವು ಪ್ರಶಾಂತ್ ಭಾಯ್ ಅಂತ ನಿಮ್ಗೆ ಗೊತ್ತಿದ್ಯೋ ಇಲ್ವೋ, ಯೂಟ್ಯೂಬ್ ಬ್ಲಾಗರ್ ಆಗಿರೋದನ್ನ ನಾ ಹೇಳ್ತೇನೆ, ನೀವು ಅವ್ರ ಚಾನೆಲ್ ನೋಡಿ. ಅವ್ರದ್ದು ನೀವು ಫಿಸಿಕ್ಸ್ ಕ್ಲಾಸಸ್ ಅಟೆಂಡ್ ಮಾಡ್ಬಿಟ್ರೆ ಅಥವಾ ಬಯಾಲಜಿ ಕ್ಲಾಸಸ್ ಅಟೆಂಡ್, ಈಸ್ ನಾಟ್ ಅ B.Ed. ಫಿಸಿಕ್ಸ್ ವಾಲಾನೋ ಐ ಡೋಂಟ್, ಪ್ರಶಾಂತ್ ಭಾಯ್ ಅಂತ ಕರೀತಾರೆ.
ಅಟೆಂಡ್ ಮಾಡಿದ್ರೆ ಯು ಫೀಲ್ ಸೋ ಹ್ಯಾಪಿ ಟು ಗೆಟ್ ದ ನಾಲೆಡ್ಜ್ ಆನ್ ಫಿಸಿಕ್ಸ್. B.Ed ಐ ಡೋಂಟ್ ಥಿಂಕ್ ಸೊ ಸರ್. B.Ed ಇಟ್ ಡೀಲ್ಸ್ ಮೋರ್ ಆನ್ ಚೈಲ್ಡ್ ಸೈಕಾಲಜಿ. ನಮ್ಮ ಅಜ್ಜಿ ಎಲ್ಲ ಕಥೆಗಳು ಹೇಳ್ತಾ ಇದ್ರು, ಎಷ್ಟು ಚೆನ್ನಾಗಿ ಪಿಕ್ಚರೈಸ್ ಆಗ್ತಾ ಇತ್ತು. ಅವ್ರೇನ್ B.Ed ಓದಿಲ್ಲ. ಏನಾಗಿದೆ ಗೊತ್ತಾ ಸರ್, ನಾವು ಯಾರ್ದೋ ಮೆಥಡ್ಸ್ ನ ತಗೊಂಡ್ಬಂದು ನಮ್ಮಲ್ಲಿ ಇನ್ಕಲ್ಕೇಟ್ ಮಾಡ್ತಾ ಇದೀವಿ. ಈಗ ನೀವು 18th ಸೆಂಚುರಿಯಲ್ಲೆಲ್ಲ ತಗೊಂಡ್ರೆ, ಐ ಡೋಂಟ್ ರಿಮೆಂಬರ್ ಹಿಸ್ ನೇಮ್, ಅವನೇ ಬಂದಿದ್ದು ಇಫ್ ಯು ವಾಂಟ್ ಟು ಡಿಸ್ಟ್ರಾಯ್ ಇಂಡಿಯಾ ಯು ಡಿಸ್ಟ್ರಾಯ್ ದ ಎಜುಕೇಶನ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಮೆಕಾಲೆ ಸಿಸ್ಟಮ್ ಬಂತು ನೋಡಿ. ಅವಾಗಿಂದ ಎಲ್ಲೋ ಒಂದ್ ಕಡೆಗೆ ಬೇಕಿತ್ತು ಅವ್ರಿಗೆ, ನಮ್ಮಿಂದ ಲೆಕ್ಕ ಬರೆಯೋರು ಬೇಕಿತ್ತು, ಅಂತ ಪಾಠಗಳನ್ನ ಇಟ್ರು, ಕೂಡೋದು ಕಳೆಯೋದು. ಎಕ್ಸಾಕ್ಟ್ಲಿ. ಈಗ ಮೈಸೂರಿನಂತ ಊರುಗಳಲ್ಲಿ ನೋಡಿದಾಗ ಮೇಡಮ್, ನೀವು ಗಮನಿಸಿದಾಗ ತುಂಬಾ ಜನ ಮಂಗಳೂರು ಇನ್ಯಾವ್ದಾವ್ದೋ ಊರುಗಳಿಗೆ ಹೋಗಿ ಹಾಸ್ಟೆಲ್ ಸೇರಿಸಿ ಅಲ್ಲೇನೋ ಒಂದು ಆಗುತ್ತೆ ಅಂತ. ನಿಮ್ ಪ್ರಕಾರ, ನೀವು ಪೇರೆಂಟ್ ಆಗಿರೋದ್ರಿಂದ ಮಕ್ಕಳನ್ನ ಹಾಸ್ಟೆಲ್ ಸೇರ್ಸೋದು ಅಡ್ವೈಸಬಲ್? ಯಾಕೆಂದ್ರೆ ಮನೇಲಿದ್ರೆ ನಾವೇನೋ ಅವ್ರನ್ನ ತಪ್ಪಾಗ್ತಾ ಇದ್ರು ನಾವು ಅವ್ರನ್ನ ಅಬ್ಸರ್ವ್ ಮಾಡಿ ಏನೋ ಮಾಡ್ಬೋದು. ಹಾಸ್ಟೆಲ್ ಸೇರಿಸಿದಾಗ ನಮ್ಮ ಮೇಲೆ ಕಂಟ್ರೋಲೇ ಹೊಟ್ಟೋಗುತ್ತೆ. ಅಥವಾ ಅದು ಒಳ್ಳೇದಾ? ಹಾಸ್ಟೆಲ್ಗೆ ಹಾಕಿದ್ರುನುವೆ ದೇರ್ ಆರ್ ವೆರಿ ಗುಡ್ ಹಾಸ್ಟೆಲ್ಸ್. ನಾನು ವರ್ಕ್ ಮಾಡಿದಂತಹ ಒಂದು ಶಾಲೆ, ಮಹಾಬೋಧಿ ಶಾಲೆ, ನಾನು ಕಣ್ಣಾರೆ ನೋಡಿದೀನಿ ಎಷ್ಟ್ರ ಮಟ್ಟಕ್ಕೆ ಮಕ್ಕಳನ್ನ ನರ್ಚರ್ ಮಾಡ್ತಾರೆ ಅನ್ನೋದು. ಸೇರ್ಸೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಒಳ್ಳೊಳ್ಳೆ ಹಾಸ್ಟೆಲ್ ಹಾಕ್ಬೇಕು. ಅಗತ್ಯ ಅವಶ್ಯಕತೆ ಇದ್ರೆ ಮಾತ್ರ ಹಾಕ್ಬೇಕು. ನಾನ್ ಕೆಲವ್ರನ್ನ ನೋಡಿದೀನಿ, ಓದಿನ ಮಗು ಅಂತ ಹಾಸ್ಟೆಲ್ ಬರ್ಡನ್ ಕಡಿಮೆ ಆಗೋದು. ಮತ್ತೆ ಕೆಲವು ಸಿಂಗಲ್ ಪೇರೆಂಟ್ ಇರ್ತಾರೆ, ಅಂತವ್ರು ಹಾಸ್ಟೆಲ್ ಹಾಕ್ತಾರೆ. ಅದೆಲ್ಲ ಮಕ್ಕಳ ಮೇಲೆ ತುಂಬಾ ಪ್ರಭಾವ ಬೀಳುತ್ತೆ. ಎಮೋಷನಲಿ ದೇ ಬಿಕಮ್ ವೆರಿ ರಿಜಿಡ್, ತುಂಬಾ ಡಿಟ್ಯಾಚ್ ಆಗ್ಬಿಡ್ತಾರೆ ಪೇರೆಂಟ್ಸ್ ಇಂದ. ಅದು ಆದಷ್ಟು ಅದನ್ನ ನಾವು ಅವಾಯ್ಡ್ ಮಾಡ್ಬೇಕು. ನಮ್ ದೇಶ ಇನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ, ಹೋಗ್ಬಾರ್ದು. ಈಗ ನಮ್ಮ ಎಜುಕೇಶನ್ ಸಿಸ್ಟಮ್ ಹೀಗೆ ರನ್ ಆದ್ರೆ ನಿಮ್ಗೆ ಖುಷಿ ಇದೆಯಾ? ಚೆನ್ನಾಗಿದೆಯಾ ಎಜುಕೇಶನ್ ಸಿಸ್ಟಮ್ ನಮ್ದು, ಶಾಲೆಗಳು? ಇಲ್ಲ ಸರ್, ನಮ್ಮಲ್ಲಿ ಹೇಳ್ನಲ್ಲ, ಎಜುಕೇಶನ್ ಅಂದ್ರೆ ಇಟ್ಸ್ ಆಲ್ ಸರ್ಟಿಫಿಕೇಶನ್ ಪ್ರೋಗ್ರಾಮ್ ದಟ್ ವಿ ಆರ್ ಡೂಯಿಂಗ್. ಇನ್ಸ್ಟೆಡ್ ನಾವು ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಅಥವಾ ಟೀಚಿಂಗ್ ಮಾಡ್ಬೇಕು. ಸ್ಕಿಲ್ಸ್ ನ ಯಾವ ಪನಿಷ್ಮೆಂಟ್ ತರ ಆಗ್ತಾ ಇದೆ ಇದು, ಬರ್ಡನ್. ಯಾಕಂದ್ರೆ 9:00 ಬೆಲ್ ನೋಡಿದ್ರೆ ಬೇಜಾರಲ್ಲಿ ಬರ್ತಾನೆ, ಅದೇ ಬೆಲ್ 4:00. ನಮ್ಮ ಶಾಲೆ ಹಂಗಿಲ್ಲ ಸರ್. ನಮ್ಮ ಗೀತಾ ಭಾರತಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ನಮ್ಮ ಕ್ಲಾಸ್ ಅಲ್ಲಿ 30ರಿಂದ ಟೋಟಲ್ 1120 ಜನ ಇದ್ದಾರೆ. ಇದು ತುಂಬಾ ಒಂದು 50 ವರ್ಷದ ಶಾಲೆ ಅನ್ಸುತ್ತೆ. 45 ವರ್ಷದ ಶಾಲೆ. ನಮ್ B.S. ಪಂಡಿತ್ ಅವರ ಒಂದು ಡ್ರೀಮ್ ಇದು. ಇಲ್ಲಿ ಏನಾಗುತ್ತೆ, B.S. ಪಂಡಿತ್ ಸರ್ ಇರ್ಬೋದು, ಅಥವಾ ಇದು GSS ಅಥವಾ JSS ಅಥವಾ BGS ಅಥವಾ ಕೆಲವು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಗಳು, ಇವರು ಒಂದು 30-40 ವರ್ಷದಿಂದ ಟೀಚಿಂಗ್ನೇ ಮಾಡ್ಕೊ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಈ ಶಾಲೆಗಳಲ್ಲಿ ಎಷ್ಟು ಕಮರ್ಷಿಯಲ್ ಇರಬೇಕು, ಎಷ್ಟು ಎಥಿಕ್ಸ್ ಇರಬೇಕು, ಇದೊಂದು ನೀಟಾಗಿ ಅದನ್ನ ರೆಸಿಪಿ ಇದೆ. ಈಗ ಏನಾಗಿದೆ, ರಿಯಲ್ ಎಸ್ಟೇಟ್ ಅಲ್ಲಿ ಒಂದು 5 ಕೋಟಿ ರೂಪಾಯಿ ಆದ್ರೆ 2 ಎಕರೆ ಜಾಗ ತಗೊಂಡು ಒಂದು ಶಾಲೆ ಮಾಡ್ತಾನೆ, ಸ್ವಿಮ್ಮಿಂಗ್ ಪೂಲ್ ತೋರಿಸ್ತಾನೆ, ಏನೇನೋ ತೋರಿಸ್ತಾನೆ. ಅದು ಅಡ್ಮಿಷನ್ ಟೈಮ್ ಮಾತ್ರ ಲಾಕ್ ಓಪನ್ ಆಗೋದು. ಪೇರೆಂಟ್ಗಳು ಹೋಗಿ ಅಲ್ಲಿಗೆ ಬೀಳ್ತಾ ಇದ್ದಾರೆ. ಸೊ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರೋರು ಈ ಫೀಲ್ಡ್ ಬಂದು ಇದು ತುಂಬಾ ಡಿಸ್ಟರ್ಬ್ ಆಗಿದೆ ಅಂತ ನಾನು ಕಾರ್ಪೊರೇಟ್ ಆಗಿದೆ, ಹಾಸ್ಪಿಟಲ್ಗಳು ಹಂಗೆ ಆಗಿದೆ. ಅದೇನಂತ ಹೇಳಿದ್ರೆ ದೇರ್ ಆರ್ ಮನಿ ಮೇಕಿಂಗ್ ಮೈಂಡ್ಸ್. ನಂದೊಂದು ಕೋರಿಕೆ ಏನಂದ್ರೆ, ಇಫ್ ಎಟ್ ಆಲ್ ಇಫ್ ಎನಿ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಟೇಕ್ ದ ಸೀಟ್, ಆ ಸೀಟ್ ಗೆ ಹೋಗ್ತಾರೆ, ಪ್ರಿನ್ಸಿಪಲ್ ಆಗಿ ಹೋಗ್ತಾರೆ ಆ ಸ್ಕೂಲ್ಗೆ ಅಂತಂದ್ರೆ, ಪ್ಲೀಸ್ ಥಿಂಕ್ ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ದಟ್ ಸ್ಕೂಲ್ ಟು ದ ಸೊಸೈಟಿ ಅಂಡ್ ದೆನ್ ಟೇಕ್ ಅ ಡಿಸಿಷನ್. ಯಾಕಂದ್ರೆ ನಮ್ಮ ಮೈಸೂರಿನಲ್ಲಿ ಒಳ್ಳೊಳ್ಳೆ ಪರ್ಸನಾಲಿಟೀಸ್ ಇದ್ದಾರೆ ಹೂ ಹ್ಯಾಸ್ ಡನ್ ಲಾಟ್ ಆಫ್ ರೆಕಾರ್ಡ್ಸ್ ಆನ್ ಸ್ಕೂಲಿಂಗ್. ಅಂಥವ್ರು ನನ್ನ ಒಂದು ಏನೋ ಮೈ ಹಂಬಲ್ ರಿಕ್ವೆಸ್ಟ್ ಇಸ್, ಆ ತರದವ್ರು ಇನ್ವೆಸ್ಟರ್ಸ್ ಬಂದು ನಾವು ಶಾಲೆ ಓಪನ್ ಮಾಡ್ತೀವಿ, ನೀವು ನಮ್ಗೆ ಇದನ್ನ ಅಪ್ಲಿಫ್ಟ್ ಮಾಡ್ಕೊಡಿ, ಇಂಪ್ರೂವ್ ಮಾಡ್ಕೊಡಿ ಅಂತೆಲ್ಲ ಅಂತ ಬಂದಾಗ ಆ ಹೆಡ್ಸ್ ಅಂತ ಯಾರಿರ್ತಾರೆ ಅಂಥವ್ರು just because of money ಅಂತದನ್ನ ಒಪ್ಕೊಳಕ್ ಹೋಗ್ಬೇಡಿ. ಲುಕ್ ಅಟ್ ದ ಕಾಂಟ್ರಿಬ್ಯೂಷನ್ ಆಫ್ ದಟ್ ಇನ್ಸ್ಟಿಟ್ಯೂಷನ್ ಟು ದ ಸೊಸೈಟಿ, ದೆನ್ ಯು ಟೇಕ್ ಅ ಕಾಲ್. ಅದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಶಾಲೆ ವಿಚಾರಕ್ಕೆ ಬಂದ್ರೆ ಎಷ್ಟು 2000 ಜನ ಇದ್ದಾರೆ? 1123 ಅಂದ್ರೆ ಬಿಗ್ ನಂಬರ್ ಇದೆ. ಸೊ ಹೇಗಿದೆ ನಿಮ್ಮಲ್ಲಿ ಇದು ಅಂದ್ರೆ ಡೈಲಿ ಒಂದು ಟೈಮ್ ಟೇಬಲ್? ರೆಗ್ಯುಲರ್ ಇರುತ್ತೆ ಸರ್, 8 ಪೀರಿಯಡ್ಸ್ ಇರುತ್ತೆ. ನಮ್ಗೂನು 40 ಮಿನಿಟ್ಸ್. ಬೇರೆ ಶಾಲೆಗಳಿಗಿಂತ ಯಾವ ರೀತಿ ವಿಭಿನ್ನ? ನಮ್ ಶಾಲೆಗಳಲ್ಲಿ ನಮ್ಮ ಟೀಚರ್ಸ್ ಲೈವ್ಲಿ ಆಗಿರ್ತಾರೆ. ನಮ್ಮಲ್ಲಿ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್ ಒಂದು ರ್ಯಾಪೋ ಚೆನ್ನಾಗಿದೆ. ಮಕ್ಕಳು ಇವ್ರ ಹತ್ರ ನಾವು ಸೇಫ್, ಇವ್ರ ಹತ್ರ ನಾವು ಸೆಕ್ಯೂರ್ಡ್ ಅನ್ನೋ ಫೀಲ್ ನ ನಾವು ತರಿಸ್ತೀವಿ ಮಕ್ಕಳಲ್ಲಿ. ಸೊ ಹಾಗಾಗಿ ನಿಮ್ಮಲ್ಲಿ ಮೇಲ್ ಫಿಮೇಲ್ ಟೀಚರ್ ರೇಷಿಯೋ ಹೆಂಗಿದೆ? ಎಲ್ಲ ಕಡೆ ಫಿಮೇಲ್ ಡಾಮಿನೆಂಟ್, ಯಾಕೆ ಅಂತಂದ್ರೆ ಲೇಡೀಸ್ ಅಲ್ಲಿ ಎಫಿಷಿಯನ್ಸಿ
ಪೇಷನ್ಸ್ ಜಾಸ್ತಿ ಇರುತ್ತೆ. ಪೇಷನ್ಸ್, ಎಫಿಷಿಯನ್ಸಿನೂ ಜಾಸ್ತಿ ಇರುತ್ತಾ? ಪೇಷನ್ಸ್ ಇಂದ ಎಫಿಷಿಯನ್ಸಿ ಅಂದ್ರೆ ನಮ್ಗೆ ಜೆಂಟ್ಸ್ ಇರಲ್ಲ ಅಂತ ಹಂಗ ಹೇಳಲ್ಲ. ಎಲ್ಲೋ ಒಂದ್ ಕಡೆಗೆ ನಮ್ಮಲ್ಲಿರೋ ಪೇಷನ್ಸ್ ನಿಮ್ಗೆ ಎಲ್ಲೋ ಮೇಲ್ ತುಂಬಾ ತುಂಬಾ ಪಾಪ್ಯುಲರ್ ಮ್ಯಾಥಮೆಟಿಷಿಯನ್ ಗಳೆಲ್ಲ ಜೆಂಟ್ಸ್ ಅಲ್ವಾ, ಟೀಚರ್ಸ್ ಎಲ್ಲ? ಮತ್ತೆ ಅವ್ರನ್ನ ಸಾಕಿದವ್ರು, ಅವ್ರನ್ನ ಹಡ್ದವ್ರೆಲ್ಲ ಅಮ್ಮಂದ್ರೆಲ್ಲ ಫೀಮೇಲ್ಸ್ ಅಲ್ವಾ ಸರ್? ಅವ್ರಿಗೆ ಹೇಳ್ಕೊಟ್ಟಿದಾರ ಮ್ಯಾಥ್ಸ್ ಅವ್ರಿಗೆ? ಯಾಕಂದ್ರೆ ಹೇಳ್ಕೊಟ್ಟು ಹೇಳೋಬಿಟ್ಟಿದಾರ ಅಥವಾ ಕೆಲವಂತ ಒಂದು ವಾತಾವರಣ ಕ್ರಿಯೇಟ್ ಮಾಡಿ. ವಿ ಆರ್ ಹ್ಯಾಪಿ ದಟ್ ಲೈಕ್ ಹೆಣ್ಮಕ್ಳೆಲ್ಲ ಮುಂದೆ ಬರ್ತಾ ಇರೋದು, ಬರ್ಬೇಕು ಸರ್, ಬರಬೇಕು. ಹೌದು. ಇದು ಆಮೇಲೆ ಜೆಂಟ್ಸ್ ಗಳದ್ದು ಏನಾಗ್ತಾ ಇದೆ ಅಂದ್ರೆ, ನಾನು ಮೇಲಾಗಿ ಹೇಳ್ತಾ ಇರೋದು, ಒಂದು ಆಫೀಸ್ಗೆ ಕೆಲ್ಸಕ್ಕೆ ತಗೊಂಡ್ರೆ ಅವ್ರಿಗೆ ದಿನಕ್ಕೆ ಒಂದ್ 3 ಟೈಮು 3 ಟೀ 3 ಸಿಗರೇಟ್ ಸೇರ್ಬೇಕು. ಆಮೇಲೆ ಸಂಜೆ ಆದ್ಮೇಲೆ ರಿಯಲ್ ಎಸ್ಟೇಟ್ ಮಾಡ್ಬೇಕು. ಇಂಥವೆಲ್ಲ ಕೆಲವು ಅವ್ರದೇ ಒಂದು ಮನಸ್ಥಿತಿಲಿ ಇರ್ತಾರೆ. ಹೆಣ್ಮಕ್ಳಾದ್ರೆ ಒಂದ್ ಟೈಮಿಂಗ್, ಮನೇಲೂ ಅವ್ರಿಗೊಂದು ರೆಸ್ಟ್ರಿಕ್ಷನ್ ಇರುತ್ತೆ. 9 ಗಂಟೆಗೆ ಬಂದು 5 ಗಂಟೆವರೆಗೂ ವರ್ಕ್ ಮಾಡ್ಬೇಕು, ಹೊರಗಡೆ ಎಲ್ಲೂ ಹೋಗ್ಬಾರ್ದು. ಇದು ಗೊತ್ತಿಲ್ದೇನೆ ಸಂಸ್ಥೆಗಳಿಗೆ ಲಾಭ ಆಗುತ್ತೆ. ಆದ್ರಿಂದ ಹೆಣ್ಮಕ್ಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾರೆ ಮತ್ತು ಅಲ್ಲಿ ವಾತಾವರಣ ಚೆನ್ನಾಗಿರುತ್ತೆ. ಆಮೇಲೆ ಇವತ್ತು ನೋಡ್ತಾ ಇದೀವಿ ಶಾಲೆಗಳಲ್ಲಿ ಕೆಲವು ಒಂದು ಅನ್ಹೆಲ್ದಿ ವಾತಾವರಣಗಳು ಹೆಣ್ಮಕ್ಳ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀರೋದು, ಇಂಥದ್ದೆಲ್ಲ ಅವಾಯ್ಡ್ ಆಗೋದ್ರಿಂದ ಮತ್ತೆ ಹೆಣ್ಮಕ್ಳಿಗೆ ಪೇಷನ್ಸ್ ಮತ್ತೆ ಲಾಜಿಸ್ಟಿಕಲ್ ಸ್ಕಿಲ್ಲಿಂಗು, ಮತ್ತೆ ನೀವು ಹೇಳಿದಾಗ ಅವಕಾಶಗಳೇ ಸಿಗದೆ ಈಗ ಸಿಕ್ಕಿರೋ ಅವಕಾಶಗಳನ್ನ ತುಂಬಾ ಚೆನ್ನಾಗಿ ಅಗ್ರೆಸಿವ್ ಆಗಿ ಬಳಸ್ಕೊತಾ ಇದ್ದಾರೆ. ಎಲ್ಲ ಬಹಳ ಸಂತೋಷ ಆಗುತ್ತೆ ಮೇಡಮ್. ಜಲಸಿಲ್ಲ ಯಾರು ಹೇಳ್ತಾರಲ್ಲ ಸರ್, ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ. ಎಲ್ಲಿ ನೀವು ವಿಮೆನ್ ರೆಸ್ಪೆಕ್ಟ್ ಮಾಡ್ತಿರೋ, ಎಲ್ಲಿ ಅವ್ರನ್ನ ಆರಾಧಿಸ್ತಿರೋ ಅಂತ ಸಂಸ್ಥೆಗಳು ನಿಜವಾಗ್ಲೂ ಬೆಳೆಯುತ್ತೆ. ಲಂಕೇಶ್ ಒಂದ್ ಕಡೆ ಹೇಳ್ತಾರೆ ಏನಪ್ಪಾ ಅಂದ್ರೆ, ಹೆಣ್ಣು ಗಂಡಿಗೆ ಸಮಾನ ಆಗಕ್ಕೆ ಶ್ರಮ ಪಡ್ತಾ ಇರೋದನ್ನ, ಹೋರಾಟ ಮಾಡ್ತಾ ಇರೋದ್ ನೋಡಿದ್ರೆ ನಂಗೆ ನಿರಾಸೆ ಹೇಳ್ತಾರೆ, ನಿರಾಸೆ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಹೆಣ್ಣು ಗಂಡಿ ಅಂತ ಮೇಲಿದ್ದಾಳೆ, ಯಾಕೆ ಸಮಾನ ಟ್ರೈ ಮಾಡ್ತಾ ಇದ್ದೀರಾ ಅಂತ. ಪಾರ್ಲಿಮೆಂಟ್ ಅಲ್ಲೂ ಈ ವಿಷಯ ಬಂತು. ಲಂಕೇಶ್ ಅವಾಗಲೇ ಬರ್ದಿದ್ರು 33% ಏನೋ ಲೇಡೀಸ್ಗೆ ಕೊಟ್ರು. ವಿ ವಾಂಟ್ ಈಕ್ವಲ್ ರೈಟ್ಸ್ ಅಂತ ಇಲ್ಲ. ನಾನು ಅನ್ನೋದು ಇರೋ ಈಗ ನಾನು ಅನ್ನೋದು ತಾಯಿ ಒಬ್ಳೆ, ಮನೇಲಿ ಮಕ್ಳು 3 ಜನ, ಗಂಡ. ಆ ತಾಯಿ ಒಬ್ಳು ಮೈನಾರಿಟಿನೇ ಮನೆಯಲ್ಲಿ, ಮಿಕ್ದವರೆಲ್ಲ ಮೆಜಾರಿಟಿ. ಇಸ್ ಶಿ ನಾಟ್ ಕೇಪಬಲ್ ಆಫ್ ರೇಸಿಂಗ್ ದ ಹೋಲ್ ಫ್ಯಾಮಿಲಿ? ಸೊ ನಾವು ಈಕ್ವಲ್ ಅಲ್ಲ, ವಿ ಆರ್ ಬೆಟರ್ ದನ್ ದೆಮ್ ಅನ್ನೋ ಫೀಲಿಂಗ್ ಇಟ್ಕೊಂಡ್ರೆ ಸಾಕು, ಅದನ್ನ ಎಕ್ಸ್ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಸಿಂಗಲ್ ಪೇರೆಂಟ್ ಮದರ್ 4-5 ಮಕ್ಕಳು ಸಾಕಿರೋದ್ ನಾನು ವಾರಿಯರ್ಸ್ ಸರ್. ತಾಯಿ ಅಂದ್ರೆ ದೊಡ್ಡ ಸೋಲ್ಜರ್ಸ್. ಸಿಂಗಲ್ ಪೇರೆಂಟ್ ಫಾದರ್ ಏನ್ ಮಾಡ್ತಾರೆ, ನೆಂಟರ ಮನೆಗೆ ಬಿಟ್ಬಿಡ್ತಾರೆ ಕರ್ಕೊಂಡು. ಇಲ್ಲ, ಅವರಿಗೆ ಕಮಿಟ್ಮೆಂಟ್ ಇಲ್ಲ. ನನ್ಗೆ ಹೇಳೋದ್ರ ಪ್ರಕಾರ ಇಟ್ ಇಸ್ ನೋವೇರ್ ಗುಡ್ ಟು ಕಂಪೇರ್ ಅ ಮ್ಯಾನ್ ಅಂಡ್ ಅ ವುಮನ್, ಎಸ್ಪೆಷಲಿ ಅವ್ರವ್ರಿಗೆ ಶಕ್ತಿ ಇದ್ದಂಗೆ. ನಾನ್ ಹೇಳೋದೇನಂದ್ರೆ, ದೇವ್ರು ಹೆಣ್ಮಕ್ಳನ್ನ ಹುಟ್ಟಿಸಿರೋದೇನೆ ನಮ್ಗೆ ತಾಳ್ಮೆ ಕೊಟ್ಟಿದ್ದಾನೆ. ಅದನ್ನ ನಾವು ಪ್ರೊಡಕ್ಟಿವ್ ಆಗಿ ಒಳ್ಳೆದು. ಈ ವಿಚಾರದಲ್ಲಿ ಲೈಕ್ ಔಟ್ ಆಫ್ ದಿ ಸಬ್ಜೆಕ್ಟ್, ಇತ್ತೀಚೆಗೆ ಹೆಣ್ಮಕ್ಳು ತುಂಬಾ ದುಡುಕಿನ ಸ್ವಭಾವ ಅಥವಾ ಸ್ವತಂತ್ರ ಮತ್ತು ಸ್ವೇಚ್ಛಾಚಾರಕ್ಕೆ ವ್ಯತ್ಯಾಸ ಗೊತ್ತಿಲ್ದಿರೋದು, ಹುಡುಗರ ತರ ಮೋಟರ್ ಬೈಕ್ ಓಡಿಸಿದ್ರೆ ಅಥವಾ ಹುಡುಗರ ತರ ಸ್ಮೋಕ್ ಮಾಡಿದ್ರೆ, ಡ್ರಿಂಕ್ಸ್ ಮಾಡಿದ್ರೆ, ಪಾರ್ಟಿಗೆ ಹೋದ್ರೆ 12:30 ಮನೆಗೆ ಬಂದ್ರೆ ಇದನ್ನ ಈಕ್ವಾಲಿಟಿ ಅನ್ಕೊಂಡಿದ್ದಾರೆ ಹೊರತು, ಭೋಪಾಲ್ ಜನ ನಾನು ನೋಡ್ತಾ ಇದೀನಿ. ಅದರಲ್ಲಿ ಡ್ರಗ್ಸ್ ಎಲ್ಲ ನೋಡಿದ್ನಲ್ಲ, ಮೈಸೂರಿನ ಸುತ್ತಮುತ್ತ ಜಿಲ್ಲೆಗಳಿಂದ ಬಂದವರು, ಹೆಸರು ಹೇಳ್ಬಾರ್ದು, ನಿಮ್ಗೆ ಗೊತ್ತಿರುತ್ತೆ. ಸುತ್ತಮುತ್ತ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಅವ್ರ ಲೈಫ್ ಸ್ಟೈಲೇ ಬೇರೆ, ಅವ್ರ ಜೀವನ ಶುರು ಆಗೋದೇ ರಾತ್ರಿ 11 ಗಂಟೆ ಮೇಲೆ. ಅವೆಲ್ಲ ಇಲ್ಲಿ ನಮ್ಮ ಮೈಸೂರು ಜನಗಳು. ನೀವ್ ಹೇಳಿದ್ರಿ ಸರ್ ಬೇರೆ ಊರಿಂದ ಬಂದವರು ಅಂತ, ಅವ್ರವ್ರ ಊರಲ್ಲೇ ಅದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನೀವು ಪೇರೆಂಟಿಂಗ್ ತುಂಬಾ ನೀವು ನೀರನ್ನ ಕೈಯಲ್ಲಿ ಹಿಡ್ಕೊಳಕ್ ಹೋದಷ್ಟು ನೀರು ಚೆಲ್ಲೋಗುತ್ತೆ, ಅದು ಕೂಡಕ್ ಆಗಲ್ಲ. ನೀವು ಆದಷ್ಟು ಮಕ್ಕಳನ್ನ ನಾನು ತುಂಬಾ ಚೆನ್ನಾಗಿ ಸಾಕ್ತಾ ಇದ್ದೀನಿ ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳ್ಸಕ್ ಹೋದಾಗ, ಅವ್ರು ಇನ್ನೆಲ್ಲೋ ಒಂದ್ ಕಡೆ ಹೋದಾಗ ಆ ಫ್ರೀಡಮ್ ತಗೊಳ್ತಾರೆ. ಹೆಣ್ಮಕ್ಳು ಈ ತರ ಆ ಫ್ರೀಡಮ್ ಆದಷ್ಟು ತಿಳ್ಕೊಳ್ಳಿ ಮಕ್ಕಳಲ್ಲಿ ಏನಿದೆ. ಹೆಣ್ಣು ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಅಡ್ವೈಸ್ ಮಾಡ್ಬೇಕು. ನೋಡಪ್ಪ, ಇದು ಸರಿ, ಇದು ತಪ್ಪು, ಚಾಯ್ಸ್ ಇಸ್ ಯುವರ್ಸ್. ಇದನ್ನ ಹೇಳ್ಬೇಕು, ನೀನ್ ಹಿಂಗೆ ಹಾಕೋಬೇಕು, ನೀನ್ ಹಿಂಗೆ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಹೆಂಗ್ ಬೇಕೋ ಅವ್ರು ಹಂಗೆ ಮಾಡ್ತಾರೆ. ಮತ್ತೆ ನಾವು ಆಸ್ ಪೇರೆಂಟ್ಸ್ ನಾವ್ ಏನ್ ಮಾಡ್ತೀವೋ ಅದನ್ನೇ ಮಕ್ಕಳು ಸೇರಿ ನಾವ್ ಹೇಳೋದನ್ನ ಮಾಡಲ್ಲ, ನಾವು ಮಾಡೋದನ್ನ ಮಾಡ್ತಾರೆ. ಕಾಪಿ ಅದು ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು. ಥ್ಯಾಂಕ್ ಯು ಮೇಡಮ್. Thank you so much sir. Thank you for giving me an opportunity to speak my thoughts with you. ನಾನು I am really grateful to you for this opportunity given to me. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವಿಚಾರಗಳು ಬಂದಾಗ ಎಜುಕೇಶನ್ ಸಂಬಂಧಪಟ್ಟಂತೆ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. Thank you so much sir. Thanks a ton.